ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಪ್ರೀತಿಯ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಇನ್ನೇನು ಕೆಲವು ದಿವಸಗಳಲ್ಲಿ ನಿಮ್ಮ ಮೊದಲನೆಯ ಕ್ವಾರ್ಟರ್ಲಿ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳೇ. ಆ್ಯಂಡ್ ಐ ಹೋಪ್ ದಟ್ ನಿಮ್ಮ ಎಲ್ಲ ತಯಾರಿಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಸೊ ಮಕ್ಕಳೇ, ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಹೇಳ್ತಿರ್ಕೊಂಥ ಒಂದು ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಬೋರ್ಡ್ಸ್ ಅಂತಂದರೆ PU ಬೋರ್ಡ್ಸ್ ಅವರು ಈಗಾಗಲೇ ಗೊತ್ತಿರೋ ಹಾಗೆ LBA ಕ್ವೆಶ್ಚನ್ ಪೇಪರ್ಗಳನ್ನು ರಿಲೀಸ್ ಮಾಡಿದ್ದಾರೆ ಪ್ರತಿಯೊಂದು ಚಾಪ್ಟರ್ಗೆ ತಕ್ಕಂತೆ. ಅಂತಂದರೆ ಪ್ರತಿಯೊಂದು ಚಾಪ್ಟರ್ಗೆ ಬೇಸಿಸ್ ಮೇಲೆ ನಮಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ LBA ಕ್ವೆಶ್ಚನ್ ಪೇಪರ್, ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅದೇ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳಿಂದ ಕೂಡ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಿಗೆ ಕ್ವೆಶ್ಚನ್ಸ್ಗಳನ್ನು ಕೊಡ್ತಾರೆ ಅಂತ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾಡೋಕ್ಕೆ ಹೊರಟಿರುವಂಥ ಕೆಲಸ ಅಥವಾ ಇವತ್ತು ನಾವು ಏನಕ್ಕೆ ಸೇರಿದ್ದೀವಿ ಅಂತಂದರೆ, ನಿಮ್ಮ LBA ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಆಫ್ ದ ವೆರಿ ಫಸ್ಟ್ ಚಾಪ್ಟರ್. ಯಾವುದಪ್ಪ ಆ ಚಾಪ್ಟರ್ ಅಂತಂದರೆ ಸೊಲ್ಯೂಷನ್. ನಿಮ್ಮ ಸೆಕೆಂಡ್ PUC ಕೆಮಿಸ್ಟ್ರಿಲಿರುವಂತಹ ಮೊದಲನೆಯ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ವಿಚ್ ಇಸ್ ಸೊಲ್ಯೂಷನ್ಸಿನ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ನಾ ಪ್ರತಿ ಬಾರಿ ಹೇಳಿದ ಹಾಗೆ ಪೆನ್ನು ಬುಕ್ ರೆಡಿ ಮಾಡ್ಕೊಂಡಿರಿ. ನಾನು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ, ನೀವು ಕೂಡ ಕಲಿತಾ ಹೋಗ್ತಾರೆ. ಓಕೆನಾ ಮಕ್ಕಳೇ? ಸೊ ಇದುವರೆಗೂ ಯಾರಿಗಾದರೂ ಅಥವಾ ಈ ಕ್ವೆಶ್ಚನ್ ಪೇಪರ್, ಸಾಲ್ವ್ಡ್ ಕ್ವೆಶ್ಚನ್ ಪೇಪರ್ ನಿಮಗೆ ಬೇಕಿತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ PDF ಅಂತ ಹೇಳಿ ಕಾಮೆಂಟನ್ನು ಮಾಡಿ, ಖುದ್ದು ನಾನೇ ನಿಮಗೆ ಇದೇ ಒಂದು PDFನ ಕಳಿಸ್ಕೊಡ್ತೀನಿ. ಓಕೆನಾ? ಸರಿ, ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಕ್ಕಳೇ, ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಫ್ LBA ಹೇಗಿರುತ್ತೆ ಅಂತಂದರೆ ಈ ಮಾದರಿಲಿರುತ್ತೆ ಬೇಸಿಕಲಿ. ಸೊ ಸೆಕೆಂಡ್ PUC LBA ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಬ್ಜೆಕ್ಟ್ ಕೆಮಿಸ್ಟ್ರಿ ಯೂನಿಟ್ 1 ವಿಚ್ ಇಸ್ ಸೊಲ್ಯೂಷನ್ಸ್. ಆ್ಯಂಡ್ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದೇ ಕ್ವಶನ್ಸ್ಗಳನ್ನು ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಿಗೆ ಕೊಡಬಹುದು. ಅರ್ಥ ಆಗಿರೋರಿಗೆ ಅರ್ಥ ಆಗಿರುತ್ತೆ. ಓಕೆ. ಆ್ಯಂಡ್ ಈ ಒಂದು ಮಾರ್ಕ್ಸ್ ಬಂದ್ಬಿಟ್ಟು 30 ಮಾರ್ಕ್ಸಿನ ಪ್ರಶ್ನೆಗಳಾಗಿರ್ತವೆ ಮಕ್ಕಳೇ. ಹಾಗೆ ಇನ್ಸ್ಟ್ರಕ್ಷನ್ ಅಂದರೆ ಈ ಒಂದು ಕ್ವೆಶ್ಚನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತಂದರೆ, ಈ ಕ್ವೆಶ್ಚನ್ ಪೇಪರ್ ನಿಮಗೆ 5 ಪಾರ್ಟ್ಸ್ಗೆ ನಿಮಗೆ ವಿಂಗಡಣೆ ಆಗಿರುತ್ತೆ. ಅಂದರೆ ಇಟ್ ಈಸ್ ಡಿವೈಡೆಡ್ ಇಂಟು 5 ಪಾರ್ಟ್ಸ್. ಓಕೆನಾ? ಸೊ ಆ್ಯಂಡ್ ಅಷ್ಟು ಪಾರ್ಟ್ಸ್ಗಳನ್ನು ನೀವು ಅಟೆಂಡ್ ಮಾಡೋದು ಕಂಪಲ್ಸರಿ. ಸೊ ಹೇಗಿರುತ್ತೆ ಈ ಪಾರ್ಟ್ಸ್ ಅಂತ ನೋಡೋದಾದರೆ, ಪಾರ್ಟ್ A ವಿಚ್ ಕ್ಯಾರೀಸ್ 10 ಮಾರ್ಕ್ಸ್. ಪಾರ್ಟ್ A ಬಂದ್ಬಿಟ್ಟು 10 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ಪ್ರಶ್ನೆನೂ 1 ಮಾರ್ಕ್ಗೆ ಇರುವಂಥದ್ದು. ನೆಕ್ಸ್ಟ್ ಪಾರ್ಟ್ B ಕ್ಯಾರೀಸ್ 2 ಮಾರ್ಕ್ಸ್. ಆ್ಯಂಡ್ ಪ್ರತಿಯೊಂದು ಪ್ರಶ್ನೆ ನಿಮಗೆ 6 ಮಾರ್ಕ್ಸ್ ಅಂತ ನೋಡಿರಿ. ಇಲ್ಲಿ ಪಾರ್ಟ್ B ಅಂದ್ಬಿಟ್ಟು ನಿಮಗೆ 6 ಮಾರ್ಕ್ಸ್ ಅಂತ ಇದು ಮಕ್ಕಳ, ಇದು ಅದು ತಪ್ಪು ಮಾಡಿದರೆ ಏನಕ್ಕೋ ಗೊತ್ತಿಲ್ಲ, ಬಟ್ ಯಾ. ನೆಕ್ಸ್ಟ್ ಪಾರ್ಟ್ C ಬಂದ್ಬಿಟ್ಟು 9 ಮಾರ್ಕ್ಸಿಗೆ. ಈಚ್ ಕ್ವೆಶ್ಚನ್ ಕ್ಯಾರೀಸ್ 3 ಮಾರ್ಕ್ಸ್. ಪಾರ್ಟ್ D ಬಂದ್ಬಿಟ್ಟು 9 ಮಾರ್ಕ್ಸ್. ಈಚ್ ಕ್ವೆಶ್ಚನ್ ಕ್ಯಾರೀಸ್ 3 ಮಾರ್ಕ್ಸ್. ಹಾಗೆ ಪಾರ್ಟ್ A ಬಂದ್ಬಿಟ್ಟು ದ ಫಸ್ಟ್ ಅಟೆಂಪ್ಟೆಡ್ ಆನ್ಸರ್ ವಿಲ್ ಬಿ ಕನ್ಸಿಡರ್ ಫಾರ್ ಅವಾರ್ಡಿಂಗ್ ಮಾರ್ಕ್ಸ್. ಅಂತಂದರೆ ನೀವು MCQs ಅಲ್ಲಿ ಮಾಡ್ಬಿಡ್ತೀರಾ ಬುದ್ಧಿವಂತರು, ಫಸ್ಟ್ ಪೇಜಲ್ಲಿ ಒಂದು ಆನ್ಸರ್ ಬರ್ದಿರ್ತೀರ, ಲಾಸ್ಟ್ ಪೇಜಲ್ಲಿ ನಿಮ್ಮ ಫ್ರೆಂಡ್ ಯಾರೋ ಒಬ್ಬ ಹಿಂಗೆ ಒಟ್ಟು ಈ ಹ್ಯಾಂಡ್ ಕ್ರಿಕೆಟ್ ಮಾಡಿ 2, 3 ಅಂತ ಹೇಳಿರ್ತಾನೆ, ನೀವು ಅದನ್ನು ಅಲ್ಲಿ ಬರೆದ್ಬಿಟ್ಟಿರ್ತೀರ. ಸೊ ನೀವು ಫಸ್ಟ್ ಯಾವ್ದು ಬರ್ದಿರ್ತಿರಲ್ಲ ಅದನ್ನೇ ಕನ್ಸಿಡರ್ ಮಾಡ್ತಾರೆ ಟು ಎವ್ಯಾಲ್ಯೂಯೇಟ್. ಓಕೆನಾ? ಪ್ರತಿಯೊಂದು ಎಕ್ಸಾಮಿನೇಷನ್ಲಿ ಹೀಗೆ ಮಾಡುವಂಥದ್ದು. ನೆಕ್ಸ್ಟು ಡೈರೆಕ್ಟ್ ಆನ್ಸರ್ಸ್ ಟು ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಿಥೌಟ್ ಅ ಡೀಟೇಲ್ಡ್ ಸ್ಟೆಪ್ ಆ್ಯಂಡ್ ಸ್ಪೆಸಿಫಿಕ್ ಯೂನಿಟ್ ಫಾರ್ ದ ಫೈನಲ್ ಆನ್ಸರ್ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್ಸ್. ನಿಮ್ಮ ನ್ಯೂಮರಿಕಲ್ಸ್ ಮಾಡುವಂಥ ಸಂದರ್ಭದಲ್ಲಿ ನೀವು ಸ್ಟೆಪ್ಸ್ಗಳನ್ನು ಬರೀತಿಲ್ಲ, ಡೈರೆಕ್ಟ್ ಆನ್ಸರ್ಸ್ ಬರೆದು, ಹಾಗೆ ಡೈರೆಕ್ಟ್ ಆನ್ಸರ್ಸ್ ಜೊತೆಗೆ ನಿಮಗೆ ಯೂನಿಟ್ ಬರಲಿಲ್ಲ ಅಂತಂದರೆ ನಿಮಗೆ ಹಣೆನ ಎತ್ಬಿಟ್ಟು 2 ವೈಟು 1 ರೆಡ್ ಎಳಿತಾರೆ, ತಪ್ಪಿದ್ರೆ ಕೋಳಿ ಮೊಟ್ಟೆ ಕೊಡ್ತಾರೆ, ಹೋಗಿ ಆಮ್ಲೆಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ. ನೆಕ್ಸ್ಟು ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ ಆ್ಯಂಡ್ ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ಸ್ ಆ್ಯಂಡ್ ಗ್ರಾಫ್ಸ್ ವೆರ್ ಎವರ್ ನೆಸೆಸರಿ. ನೀವು ಪ್ರಾಪರ್ ಆದ ಕೆಮಿಕಲ್ ರಿಯಾಕ್ಷನ್ಸ್ನ ಬರೀಲಿಲ್ಲ, ಪ್ರಾಪರ್ ಆದ ಡಯಾಗ್ರಾಮ್ಸ್ನ ಬರೀಲಿಲ್ಲ ವಿತ್ ದ ಲೇಬಲಿಂಗ್ಸ್ ಅಂತಂದರೆ ಕೋಳಿ ಮೊಟ್ಟೆ ಸಿಗೋದಂತೂ ಖಚಿತ. ನೆಕ್ಸ್ಟು ಲಾಗ್ ಟೇಬಲ್ಸ್ನ ಅಥವಾ ಕ್ಯಾಲ್ಕುಲೇಟರ್ಸ್ ನಿಮಗೆ ಅವಶ್ಯಕತೆ ಬಿದ್ದಲ್ಲಿ ಯೂಸ್ ಮಾಡಿ ಅಂತ ಅವರೇ ಹೇಳ್ತಾರೆ. ಓಕೆನಾ? ಇವಿಷ್ಟು ಈ ಕ್ವೆಶ್ಚನ್ ಪೇಪರಿನ ಇನ್ಸ್ಟ್ರಕ್ಷನ್ಸ್. ಯಾವಾಗಲೂ ಟೆಸ್ಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ಸ್ಟ್ರಕ್ಷನ್ಸ್ನ ನೀವು ನೋಡಬೇಕು. ನೋಡಿಲ್ಲ ಅಂತಂದರೆ ಕೋಳಿ ಮೊಟ್ಟೆ ಗ್ಯಾರಂಟಿ. ಓಕೆ. ಈಗ ಒಂದೊಂದೇ ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಗಮನ ಇಟ್ಟು ಕೇಳಿ. ಓಕೆ. ಮೊದಲನೇ ಪಾರ್ಟಿಗೆ ಹೋಗ್ಬಿಡೋಣ ಮಕ್ಕಳೇ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾಂ, ಐ ಹೋಪ್ ನಿಮ್ಗೆ ಕಾಣ್ತಿದೆ ಅಂತ ಹೇಳಿ. ಓಕೆನಾ? ಸೊ ಮೊದಲನೇ ಪಾರ್ಟ್ ಬಂದ್ಬಿಟ್ಟು ನಿಮಗೆ MCQ ಪ್ರಶ್ನೆಗಳಿರ್ತವೆ. ಎಷ್ಟಿರ್ತವೆ ಅಂತಂದರೆ 7 ಪ್ರಶ್ನೆ ಇರುತ್ತೆ. ಪ್ರತಿಯೊಂದು ಕ್ವೆಶ್ಚನ್ ಬಂದ್ಬಿಟ್ಟು 1 ಮಾರ್ಕ್. ಸೊ ಟೋಟಲ್ ಆಗಿ 7 ಮಾರ್ಕ್ಸ್. ಸೊ ಮೊದಲನೇ ಕ್ವೆಶ್ಚನ್ ಏನು ಕೇಳ್ತಾರೆ ನೋಡೋಣ. ಮೊದಲನೇ ಪ್ರಶ್ನೆ, ಅಮಾಲ್ಗಮ್ ಆಫ್ ಮರ್ಕ್ಯುರಿ ವಿತ್ ಸೋಡಿಯಂ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್.
ಅಮಾಲ್ಗಮ್ ಆಫ್ ಮರ್ಕ್ಯುರಿ ವಿತ್ ಸೋಡಿಯಂ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್. ನೆನಪಿರಲಿ ಮಕ್ಕಳೇ, ನಾವು ಕ್ಲಾಸಿಫಿಕೇಶನ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೆ. ಸೊಲ್ಯೂಷನ್ನ ಟೈಪ್ಸ್ ವಿಂಗಡಣೆ ಮಾಡಬೇಕಿದ್ರೆ ಇದನ್ನು ಹೇಳ್ಕೊಟ್ಟಿದ್ದೆ. ಆ ಟ್ಯಾಬ್ಯುಲರ್ ಕಾಲಮ್ ನೆನ್ಪಿಟ್ಕೋಬೇಕು ಅಂತ ಹೇಳಿ ಅದ್ರ ಬೇಸಿಸ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ಸಾಲಿಡ್ ಸೊಲ್ಯೂಷನ್ಸ್ ವಿತ್ ಸೊಲ್ಯೂಟ್ ಇಸ್ ಲಿಕ್ವಿಡ್ ಆ್ಯಂಡ್ ಸಾಲ್ವೆಂಟ್ ಇಸ್ ಸಾಲಿಡ್ ಅಂತ ಹೇಳ್ತಾರೆ. ಸಾಲಿಡ್ ಸೊಲ್ಯೂಷನ್ ಅದು ಇದು ಬಂದ್ಬಿಟ್ಟು ಒಂದು ಸಾಲಿಡ್ ಸೊಲ್ಯೂಷನ್ ವಿತ್ ಸೊಲ್ಯೂಟ್ ಇಸ್ ಸಾಲಿಡ್ ಆ್ಯಂಡ್ ಸಾಲ್ವೆಂಟ್ ಇಸ್ ಲಿಕ್ವಿಡ್ ಅಂತ ಹೇಳ್ತಾರೆ. ಇದು ಒಂದು ಲಿಕ್ವಿಡ್ ಸೊಲ್ಯೂಷನ್ ವಿತ್ ಸೊಲ್ಯೂಟ್ ಇಸ್ ಸಾಲಿಡ್ ಆ್ಯಂಡ್ ಸಾಲ್ವೆಂಟ್ ಇಸ್ ಲಿಕ್ವಿಡ್ ಅಂತ ಹೇಳ್ತಾರೆ. ಇದು ಒಂದು ಲಿಕ್ವಿಡ್ ಸೊಲ್ಯೂಷನ್ ವಿತ್ ಸೊಲ್ಯೂಟ್ ಇಸ್ ಲಿಕ್ವಿಡ್ ಆ್ಯಂಡ್ ಸಾಲ್ವೆಂಟ್ ಇಸ್ ಆಲ್ಸೋ ಸಾಲಿಡ್ ಅಂತ ಹೇಳ್ತಾರೆ. ಸೊ ಮರ್ಕ್ಯುರಿ ವಿತ್ ಸೋಡಿಯಂ ಅಂತಂದರೆ ಅಮಾಲ್ಗಮ್ ಆಫ್ ಮರ್ಕ್ಯುರಿ ವಿತ್ ಸೋಡಿಯಂ ಅನ್ನೋಂಥದ್ದು ಏನು ಅಂತ ಕೇಳ್ತಾರೆ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ ದಟ್ ಇಟ್ ಇಸ್ ಅ ಸಾಲಿಡ್ ಸೊಲ್ಯೂಷನ್ ವೇರ್ ನನ್ನ ಸೊಲ್ಯೂಟ್ ಬಂದ್ಬಿಟ್ಟು ಲಿಕ್ವಿಡ್, ಮರ್ಕ್ಯುರಿ ಬಂದ್ಬಿಟ್ಟು ಲಿಕ್ವಿಡ್, ಸೋಡಿಯಂ ಬಂದ್ಬಿಟ್ಟು ಸಾಲಿಡ್. ಸೊ ಆ ಒಂದು ಕಾರಣಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ಸೊ ಐ ಹೋಪ್ ನೀವೆಲ್ಲರೂ ಸಹ ನೋಟ್ ಡೌನ್ ಮಾಡ್ಕೋತೀರಾ ಅಂತ ಹೇಳಿ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಈ ರೀತಿ ಇದೆ. A binary solution has two components A and B. The mole fraction of component A is 0.5. Then number of moles of components A and B in the solution is dash ಅಂತ ಕೇಳ್ತಾರೆ. And I am very much sure that ಆದಷ್ಟು ಎಷ್ಟೊಂದು ಮಕ್ಕಳಿಗೆ ಈ ಕ್ವಶನ್ ತಲೆ ಮೇಲೆ ಹೋಗಿರುತ್ತೆ ಅಂತ. ಐ ವಿಲ್ ಮೇಕ್ ಇಟ್ ಈಸಿಯರ್ ಫಾರ್ ಯು, ಡೋಂಟ್ ವರಿ. ಸೊ ಫಸ್ಟ್ ಆಪ್ಷನ್ ಕಡೆ ನೋಡೋಣ. Number of moles of A is greater than number of moles of B. Number of moles of A is lesser than number of moles of B. Number of moles of A is equals to number of moles of B. ಅಥವಾ ಆಲ್ ಆಫ್ ದೀಸ್ ಅಂತ ಹೇಳ್ತೀವಿ. ಸೊ ಇದನ್ನು ನಿಮಗೆ ಈವನ್ ಮೋರ್ ಸಿಂಪ್ಲಿಫೈ ಮಾಡಿಬಿಡೋಣ. ಸೊ ಮೊದಲನೇದಾಗಿ ಬ್ಲೂ ಇಂಕ್ನ ತಗೋತೀನಿ. ಅವ್ರಿಗೆ ಕೊಟ್ಟಿರೋವಂಥದ್ದು ಏನರಪ್ಪ ಇಲ್ಲಿ ಬರೀತೀನಿ, ಎಲ್ಲಿ ಜಾಗ. ನನಗೆ ಅವರು ಕೊಟ್ಟಿರೋವಂಥದ್ದೇನು, ನನಗೆ ಅವರು ಬೈನರಿ ಸೊಲ್ಯೂಷನ್ ಇದೆ, 2 ಕಾಂಪೊನೆಂಟ್ ಇದೆ ಅಂತ ಹೇಳ್ತಿದ್ದಾರೆ, ಎ ಹಾಗೂ ಬಿ. ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಬಂದ್ಬಿಟ್ಟು 0.5 ಅಂತ ಅವ್ರು ಹೇಳ್ತಾರೆ. ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಬಂದ್ಬಿಟ್ಟು 0.5 ಅಂತ ಅವ್ರು ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಈಗ ಅವ್ರು ಕೇಳ್ತಿರೋವಂಥದ್ದು ನಂಬರ್ ಆಫ್ ಮೋಲ್ಸ್ ಆಫ್ ಎ ಹಾಗೂ ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ನೋಡಿ ಇಲ್ಲಿ ದ ನಂಬರ್ ಆಫ್ ಮೋಲ್ಸ್ ಆಫ್ ಎ ಕಾಂಪೊನೆಂಟ್ ಎ ಕಾಂಪೊನೆಂಟ್ ಬಿ ಏನು ಅಂತ ಪ್ರಶ್ನೆ ಕೇಳ್ತಾರೆ. ತಿಳಿತಲ್ವಾ? ಸೊ ನಾವು ಮಾಡಬೇಕಾಗಿರೋಂಥ ಕೆಲಸ ಏನು? ನಾವು ಮಾಡಬೇಕಾಗಿರೋಂಥ ಕೆಲಸ ಇಷ್ಟೇ, ವೆರಿ ಈಸಿ. ಸೊ ನನಗೆ ನಂಬರ್ ಆಫ್ ಮೋಲ್ಸ್ ಆಫ್ ಎ ಅಂತ ಕೊಟ್ಟಿದ್ದಾರೆ ಅಂತಂದರೆ ನನ್ನ ಫಾರ್ಮುಲಾ ಇದ್ದರು ಬಂದ್ಬಿಟ್ಟು ಎನ್ ಆಫ್ ಎ ಇಸ್ ಡಿವೈಡ್ ಬೈ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ. ಕರೆಕ್ಟ್ ಅಲ್ವಾ? ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ, ನಂಬರ್ ಆಫ್ ಮೋಲ್ಸ್ ಆಫ್ ಎ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ಈಗ ನನಗೆ ಅವರು ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಇಸ್ ಈಕ್ವಲ್ಸ್ ಟು 0.5 ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಇಸ್ ಹೀಗೆ ಇದೆ, ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ಈಗ ನಾವೇನು ಮಾಡೋಣ ಅಂತಂದರೆ ಇದರೊಟ್ಟಿಗೆ ಮಲ್ಟಿಪ್ಲೈ ಮಾಡೋಣ. ಅವಾಗೇನಾಗುತ್ತೆ 0.5 ಇಂಟು ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಎ ಅಂತ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಇವೆರಡರ ಜೊತೆ ಮಲ್ಟಿಪ್ಲೈ ಮಾಡಿ, ಇವೆರಡರೊಟ್ಟಿಗೆ ಮಲ್ಟಿಪ್ಲೈ ಮಾಡಿ. ಸೊ ಇದೇನಾಗುತ್ತೆ ಅವಾಗ 0.5 ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ 0.5 ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಎ. ಕರೆಕ್ಟ್ ಅಲ್ವಾ? ಈಗ ನೀವೇನು ಮಾಡ್ತೀರಾ ಅಂತಂದರೆ ಇದನ್ನು ಅಂದರೆ ಈ 0.5ನ ನೀವು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡ್ತೀರಾ. ಶಿಫ್ಟ್ ಮಾಡಿದಾಗ ಏನಾಗುತ್ತೆ 0.5 ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಎ ಮೈನಸ್ 0. ನಂಬರ್ ಆಫ್ ಮೋಲ್ಸ್ ಆಫ್ ಬಿ. ಆ್ಯಂಡ್ ಇಲ್ಲಿ ಕೊನೆಯದಾಗ ಏನು ಅರ್ಥ ಆಗುತ್ತೆ ಅಂತಂದರೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಎ ಮೈನಸ್ 0. ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ತಬ್ಬರ್ನ ಇಲ್ಲಿ ಎ ಬರಿಬೇಕಿತ್ತು, ಒಂದು ನಿಮಿಷ, ಸಾರಿ. ಇದು ಬಂದ್ಬಿಟ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಎ. ಇಲ್ಲಿ 0. ನಂಬರ್ ಆಫ್ 0.5 ನಂಬರ್ ಆಫ್ ಮೋಲ್ಸ್ ಆಫ್ ಎ ಇತ್ತು, ರೈಟ್ ಸೈಡ್ಗೆ ಹಾಕಿದೆ, ಸೊ ನೆಗೆಟಿವ್ ಸಿಂಬಲ್ನ ಹೊಟ್ಕೋತು. ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಎ ಎಷ್ಟಿದೆ ಇಲ್ಲಿ? ಏನೂ ಇಲ್ಲ ಅಂತಂದರೆ ಇದು 1 ಅಂತ ಹೇಳಿ ಅರ್ಥ. ಸೊ 1 ಮೈನಸ್ 0.5 ಎಷ್ಟು? ಇಟ್ ಇಸ್ 0.5. ಸೊ ದೇರ್ ಫೋರ್ 0.5 ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 0.5 ನಂಬರ್ ಆಫ್ ಮೋಲ್ಸ್ ಆಫ್ ಎ. ಅಂದರೆ 0.5 ಕ್ಯಾನ್ಸಲ್. ಸೊ ಉತ್ತರ ಏನರಪ್ಪ? ನಂಬರ್ ಆಫ್ ಮೋಲ್ಸ್ ಆಫ್ ಎ ಹಾಗೂ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಎರಡೂ ಕೂಡ ಈಕ್ವಲ್ ಅಂತ ಹೇಳಿ ಅರ್ಥ. ನಾನು ಒನ್ ಆಫ್ ದ ಎಕ್ಸಾಂಪಲ್ ಅಷ್ಟೇ ತೊಗೊಂಡಿದ್ದು ನಿಮಗೆ. ನೀವು ಇದನ್ನು ಎನ್ ಆಫ್ ಬಿ ಅಂತ ಸಹ ಬರ್ಕೋಬೋದು. ಒನ್ ಆಫ್ ದ ಎಕ್ಸಾಂಪಲ್, ಇದು ಹೇಗೆ ಸಾಲ್ವ್ ಮಾಡಿದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ ಇದು. ಓಕೆನಾ?
ಸೊ ಆ ಒಂದು ಮಾದರಿಯಲ್ಲಿ ನನಗೆ ಉತ್ತರ ಬಂದ್ಬಿಟ್ಟು ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಪಿ, ಎರಡೂ ಕೂಡ ಈಕ್ವಲ್ ಇದೆ ಅಂತ ಹೇಳ ಅರ್ಥ. ಓಕೆನಾ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ಬಿಡೋಣ. ನೆಕ್ಸ್ಟ್ ಪ್ರಶ್ನೆ, ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ಸ್ ದ ಟೋಟಲ್ ಪ್ರೆಷರ್ ಅಂದರೆ ಪಿ ಟೋಟಲ್ ಓವರ್ ದ ಸೊಲ್ಯೂಷನ್ ಫೇಸ್ ಇನ್ ದ ಕಂಟೈನರ್ ವಿಲ್ ಬಿ ಡ್ಯಾಶ್. ಡಾಲ್ಟನ್ಸ್ ಲಾ ಪಿ ಟಿ ಇಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ. ಸೊ ಅದು ಏನು ಅಂತ ಕೇಳ್ತಾರೆ. ಸೊ ದ ಪ್ರಾಡಕ್ಟ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ದ ಸೊಲ್ಯೂಷನ್ನ ಅಂದರೆ ಪಿ ಟಿ ಇಸ್ ಈಕ್ವಲ್ಸ್ ಟು ಏನು ಸಾರ್ ಅಂತ ಕೇಳ್ತಾರೆ. ಪಿ ಟಿ ಇಸ್ ಈಕ್ವಲ್ಸ್ ಟು ಏನು ಸಾರ್ ಅಂತ ಕೇಳ್ತಾರೆ. ಸೊ ಇಸ್ ಇಟ್ ದ ಪ್ರಾಡಕ್ಟ್ ಅಂದರೆ ಪಿ ಎ ಇಂಟು ಪಿ ಬಿನ ಅಂತ ಕೇಳ್ತಾರೆ? ಅಲ್ಲ. ದ ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್ಸಾ ಅಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿನ? ಹೌದು. ಸೊ ಇಟ್ಕೊಳ್ಳೋಣ ಇದು. ನೆಕ್ಸ್ಟ್ ಮೂರನೇದು, ದ ರೇಷಿಯೋ ಆಫ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ದ ಸೊಲ್ಯೂಷನ್ನ? ದೇವರಾಣೆಗೂ ಅಲ್ಲ. ದ ಡಿಫರೆನ್ಸ್ ಆಫ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಕಾಂಪೊನೆಂಟ್ಸಾ? ಅಲ್ಲ. ಪಿ ಆಫ್ ಎ ಮೈನಸ್ ಪಿ ಆಫ್ ಬಿನ? ಅಲ್ಲ. ಸೊ ಡಾಲ್ಟನ್ಸ್ ಲಾ ಬಂದ್ಬಿಟ್ಟು ಪಿ ಆಫ್ ಟಿ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ. ಡನ್. ಓಕೆನಾ ಮಕ್ಕಳೇ? ಸೂಪರ್. ಸೊ ಅದಕ್ಕೆ ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಇಟ್ ಈಸ್ ಆಪ್ಷನ್ ಬಿ. ನಾ ಇಲ್ಲೇ ಕೊಟ್ಟಿದ್ದೀನಿ, ತಿಳಿತಾ? ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಈ ರೀತಿ ಇದೆ. The incorrect statement regarding the solution which is in dynamic equilibrium with the undissolved solute. undissolved solute ಒಟ್ಟಿಗೆ ಒಂದು ಡೈನಾಮಿಕ್ ಈಕ್ವಿಲಿಬ್ರಿಯಂ ಫಾರ್ಮ್ ಮಾಡಿರುವಂಥದ್ದು ಯಾವೊಂದು ಅಂತ ಕೇಳ್ತಾರೆ. ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ನ, ಅಥವಾ ಇಟ್ ಕಂಟೈನ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟಾ, ಅಥವಾ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಇನ್ ಸಚ್ ಅ ಸೊಲ್ಯೂಷನ್ is its solubilityನ, ಅಥವಾ ಇಟ್ ಕಂಟೈನ್ಸ್ ದ ಮಿನಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್. ನೆನಪಿರಲಿ, ಒಂದು ಡೈನಮಿಕ್ ಇಕ್ವಿಲಿಬ್ರಿಯಮ್ನ ಅಟೆಂಡ್ ಮಾಡಬೇಕು ಅಂತಂದರೆ ನಮಗೆ ಕಡಿಮೆ ಪ್ರಮಾಣದ ಸಾಲ್ಯೂಟ್ನ ಆ್ಯಡ್ ಮಾಡಬೇಕಾಗುತ್ತೆ ಇನ್ ದ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್. ಹೆಚ್ಚು ಪ್ರಮಾಣದ ಸೊಲ್ಯೂಟ್ನ ಆ್ಯಡ್ ಮಾಡಿ ಕಡಿಮೆ ಪ್ರಮಾಣದ ಸಾಲ್ವೆಂಟ್ ಆ್ಯಡ್ ಮಾಡಿದ್ರೆ ಆಗಲ್ಲ, ಕರಗೋದಿಲ್ಲ. ಯಾವುದೇ ರೀತಿಯ ಸಾಲ್ಯೂಟ್ ಕರಗೋದಿಲ್ಲ. ಡೈನಾಮಿಕ್ ಇಕ್ವಿಲಿಬ್ರಿಯಂ ಅಟೈನ್ ಮಾಡಿದಾಗ ಮಾತ್ರ ಕರಗುವಂಥದ್ದು. ಆ ಕಾರಣಕ್ಕೆ ಆಪ್ಷನ್ ಡಿ ಇಸ್ ಯೋರ್ ರೈಟ್ ಆನ್ಸರ್. ತಿಳಿತಾ? ನೆಕ್ಸ್ಟ್ 5ನೇ ಪ್ರಶ್ನೆ ಕಡೆ ಹೋಗ್ಬಿಡೋಣ. 5ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಅಕ್ವಿಯಸ್ ಸೊಲ್ಯೂಷನ್ ಹ್ಯಾಸ್ ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್? ಈ 4 ಆಪ್ಷನ್ಸ್ಗಳಲ್ಲಿ ಯಾವುದಕ್ಕೆ ಹೆಚ್ಚು ಫ್ರೀಸಿಂಗ್ ಪಾಯಿಂಟ್ ಇದೆ ಅಂತ ಕೇಳ್ತಾರೆ. ಬೇಸಿಕಲಿ ಚೇಂಜ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಯಾವುದಕ್ಕೆ ಹೆಚ್ಚಿದೆ ಅಂತ ಕೇಳ್ತಾರೆ. ಸೊ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. 0.1 ಮೋಲಾಲ್ KCl, ಅಥವಾ 0.1 ಮೊಲಾಲ್ K2SO4 ಮೀನ್ ಪೊಟ್ಯಾಷಿಯಂ ಕ್ಲೋರೈಡು, ಪೊಟ್ಯಾಷಿಯಂ ಸಲ್ಫೇಟು, ಅಲ್ಯೂಮಿನಿಯಂ ಸಲ್ಫೇಟು, ಸುಕ್ರೋಸ್ ಅಂತ ಕೇಳ್ತಾರೆ. ಎಲ್ಲದೂ ಕೂಡ 0.1, 0.1, 0.1, 0.1. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದಂಥದ್ದು, ಇಲ್ಲಿ ನಮಗೆ ಐ ವ್ಯಾಲ್ಯೂ ಸಹ ಕೊಟ್ಟಿದ್ದಾರೆ, ವ್ಯಾಂಟ್ ಆಫ್ ಫ್ಯಾಕ್ಟರ್ ವ್ಯಾಲ್ಯೂ ಸಹ ಕೊಟ್ಟಿದ್ದಾರೆ. KClಗೆ 2 ಕೊಟ್ಟಿದ್ದಾರೆ, K2SO4ಗೆ 3 ಕೊಟ್ಟಿದ್ದಾರೆ, Al2SO4ಗೆ 2 ಕೊಟ್ಟಿದ್ದಾರೆ, ಸುಕ್ರೋಸ್ಗೆ 1 ಕೊಟ್ಟಿದ್ದಾರೆ. ಇದು ಹೆಂಗೆ ಗೊತ್ತಾಗುತ್ತೆ ಸರ್ ಅಂತಂದರೆ, ಈ ಒಂದು ರಿಲೇಷನ್ಶಿಪ್ ನೆನ್ಪಿಟ್ಕೊಳ್ಳಿ. ಏನು ರಿಲೇಷನ್ಶಿಪ್ಪು? ನಿಮ್ದಲ್ಲ, ನಿಮ್ಮ ರಿಲೇಷನ್ಶಿಪ್ ಅಲ್ಲ, ಈ ರಿಲೇಷನ್ಶಿಪ್ಪು. ಈ ಡೆಲ್ಟಾ ಟಿ ಎಫ್ ಏನಿದೆಯಲ್ಲ, ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟು, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನಮ್ಮ ಸಾಲಿಬಿಲಿಟಿ. ಓಕೆನಾ? ಅವ್ರು ಕೇಳ್ತಿರೋಂಥದ್ದು ವಿಚ್ ಆಫ್ ದ ಫಾಲೋಯಿಂಗ್ ಅಕ್ವಸ್ ಸೊಲ್ಯೂಷನ್ ಹ್ಯಾಸ್ ದ ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್, ಯಾವುದಕ್ಕೆ? ಆ್ಯಂಡ್ ಇದು ಬಂದ್ಬಿಟ್ಟು ನೋಡ್ರಪ್ಪ, ನಮ್ಮ ವ್ಯಾಂಟ್ ಆಫ್ ಫ್ಯಾಕ್ಟರ್ಗೆ ಇನ್ವರ್ಸ್ ಆಗಿರುವಂಥದ್ದು ಇದು. ಅಥವಾ ಇದು ಇನ್ನು ಉಲ್ಟಾನೂ ಸಹ ಬರಿಬೋದು. ನೀವು ಉಲ್ಟಾನೂ ಸಹ ಇದನ್ನು ಬರ್ಕೋಬೋದು. ಹೇಗೆ ಅಂತಂದರೆ, ಒಂದು ನಿಮಿಷ ತಾಳಿ. ಹಾಂ, ಈ ಐ ವ್ಯಾಲ್ಯೂ ಏನಿದೆಯಲ್ಲ, ಐ ವ್ಯಾಲ್ಯೂ, ಬಿಕಾಸ್ ಅವ್ರು ಕೊಟ್ಟಿರೋದು ಐ ವ್ಯಾಲ್ಯೂ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ ಎಫ್. ಐ ವ್ಯಾಲ್ಯೂ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ ಎಫ್. ಹಾಗಂದರೆ ನಿಮಗೆ ಇನ್ಕ್ರೀಸ್ ಇನ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತಂದರೆ ಡಿಕ್ರೀಸ್ ಇನ್ ಡೆಲ್ಟಾ ಟಿ ಎಫ್, ಅಥವಾ ಡಿಕ್ರೀಸ್ ಇನ್ ಐ ವ್ಯಾಲ್ಯೂ ಅಂತಂದರೆ ಇನ್ಕ್ರೀಸ್ ಇನ್ ಡೆಲ್ಟಾ ಟಿ ಎಫ್. ಈ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ನಿಮ್ಮ KCTಲೂ ಕೇಳ್ತಾರೆ, ಬೋರ್ಡ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಸೊ ಐ ವ್ಯಾಲ್ಯೂ ಈಗ ನಮಗೆ ಬೇಕಾಗಿರುವಂಥದ್ದೇನು? ಹೈಯೆಸ್ಟ್ ಫ್ರೀಸಿಂಗ್ ಪಾಯಿಂಟ್. ಹೈಯೆಸ್ಟ್ ಯಾವುದಕ್ಕಿರುತ್ತೆ? ಹೈಯೆಸ್ಟ್ ಡೆಲ್ಟಾ ಟಿ ಎಫ್ ಯಾವುದಕ್ಕಿರುತ್ತೆ ಅಂತ. ಸೊ ನಮಗೆ ಹೈಯೆಸ್ಟ್ ಯಾವುದಕ್ಕೆ ಸಿಗುತ್ತೆ ಸರ್ ಅಂತಂದರೆ, ಲೀಸ್ಟ್ ನಂಬರ್ ಆಫ್, ನೋಡಿ ವ್ಯಾಂಟ್ ಆಫ್ ಫ್ಯಾಕ್ಟರ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಜಾಸ್ತಿ ಇರುತ್ತೆ ಅದರ ಫ್ರೀಸಿಂಗ್ ಪಾಯಿಂಟ್ ಅಂತ. ಸೊ ಯಾವುದಕ್ಕೆ ಇದೆಯಪ್ಪ ನಮಗೆ ಅಂತಂದರೆ, I2 ಇದೆ, I3, I1. ನೋಡ್ರಪ್ಪ, ಸುಕ್ರೋಸ್ ಬಂದ್ಬಿಟ್ಟು ನಾನ್ ಎಲೆಕ್ಟ್ರೋಲೈಟು. ನೀವು ಏನೇ ಆ್ಯಡ್ ಮಾಡಿದ್ರು ಅದು ಎಂಥದ್ದು ಆಗಲ್ಲ, ಡಿಸೋಸಿಯೇಷನ್ ಆಗಲ್ಲ, ಅಸೋಸಿಯೇಷನ್ ಆಗಲ್ಲ. ಆ ಒಂದು ಕಾರಣಕ್ಕೆ ಲೀಸ್ಟ್ ಐ ಇದೆ. ಸೊ ಅದಕ್ಕೆ ಇದರ ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ. ಸೊ 0.1 ಸುಕ್ರೋಸ್,
which is having I value which is 1 is basically the answer. Okay, next ಪ್ರಶ್ನೆಗೆ ಹೋಗ್ಬಿಡೋಣ. A student took 2 glasses of pure water from a water filter. Okay, he cools glass A, ಕೂಲ್ ಮಾಡ್ತಾನೆ ಗ್ಲಾಸ್ ಎನ, ಓಕೆ, ಇನ್ ಅ ಫ್ರಿಡ್ಜ್ ಆ್ಯಂಡ್ ವಾರ್ಮ್ಸ್ ಅದರ್ ಗ್ಲಾಸ್ ಬಿ. ಓಕೆ, ಮತ್ತೊಂದನ್ನ ಗ್ಲಾಸ್ ಎನ ಕೂಲ್ ಮಾಡ್ತಾನೆ, ಗ್ಲಾಸ್ ಬಿನ ಬಿಸಿ ಮಾಡ್ತಾನೆ. ಆನ್ ಕಂಪೇರಿಂಗ್ ದ ಸಾಲಿಬಿಲಿಟಿ ಆಫ್ ಆಕ್ಸಿಜನ್ ಇನ್ ವಾಟರ್, ಗ್ಲಾಸ್ ಎ ಆ್ಯಂಡ್ ಗ್ಲಾಸ್ ಬಿ, ಹಿ ಸ್ಟೇಟ್ಸ್ ದಟ್ ಗ್ಲಾಸ್ ಎ ಕಂಟೈನ್ಸ್ ಡ್ಯಾಶ್. ಗ್ಲಾಸ್ ಎ ಗ್ಲಾಸ್ ಬಿ ತಗೋತಾರೆ, ಎರಡರಲ್ಲೂ ಫಿಲ್ಟರಿಂದ ನೀರು ತಗೋತಾನೆ. ಗ್ಲಾಸ್ ಎನ ಫ್ರಿಜ್ಜಲ್ಲಿಟ್ಟು ಕೂಲ್ ಮಾಡ್ತಾನೆ, ಗ್ಲಾಸ್ ಬಿನ ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ತಾನೆ. ಈಗ ಆಕ್ಸಿಜನ್ನು ಯಾವ ಒಂದು ಗ್ಲಾಸಲ್ಲಿರುವಂತಹ ವಾಟ್ರಲ್ಲಿ ಜಾಸ್ತಿ ಡಿಸಾಲ್ವ್ ಆಗುತ್ತೆ ಅಂತ ಕೇಳ್ತೇನೆ. ಅಂದರೆ ಸಾಲಿಬಿಲಿಟಿ ಆಫ್ ಆಕ್ಸಿಜನ್ ಕರೆಕ್ಟ್. ಆಪ್ಷನ್ಸ್ ಕಡೆ ನೋಡೋಣ. ಮೋರ್ ಆಕ್ಸಿಜನ್ ದ್ಯಾನ್ ಗ್ಲಾಸ್ ಬಿ, ಲೆಸ್ ಆಕ್ಸಿಜನ್ ದ್ಯಾನ್ ಗ್ಲಾಸ್ ಬಿ, ಸೇಮ್ ಅಮೌಂಟ್ ಆಫ್ ಆಕ್ಸಿಜನ್ ಆ್ಯಸ್ ಇನ್ ಗ್ಲಾಸ್ ಬಿ, ಝೀರೋ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್. ನಾವು ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ನಾವು ಟೆಂಪರೇಚರ್ನ ಎಫೆಕ್ಟ್ ಆಫ್ ಟೆಂಪರೇಚರ್ ನೆನಪಿದೆಯಾ? ನಾವು ಟೆಂಪರೇಚರ್ನ ಎಷ್ಟು ಪ್ರಮಾಣದಲ್ಲಿ ಇನ್ಕ್ರೀಸ್ ಮಾಡಿದ್ವೋ ಸಾಲಿಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆದರೆ ನಮಗೆ ಅಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಆಗೋದಿಲ್ಲ, ಇನ್ಸ್ಟೆಡ್ ಉಲ್ಟಾ ಆಗುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್. ಇನ್ನೊಂದು ಎಕ್ಸಾಂಪಲ್ ಸಹ ಕಲ್ತಿದ್ವಿ, ಏನದು? ಅಕ್ವಾಟಿಕ್ ಅನಿಮಲ್ಸ್ ಆರ್ ಬೀಯಿಂಗ್ ವಾಟ್ ಲೆಸ್ ಕಂಫರ್ಟಬಲ್ ಇನ್ ಹಾಟ್ ವಾಟರ್ ಅಥವಾ ಇಟ್ ಈಸ್ ಮೋರ್ ಕಂಫರ್ಟಬಲ್ ಇನ್ ಕೋಲ್ಡ್ ವಾಟರ್. ಇದೇ ಒಂದು ಜಸ್ಟಿಫಿಕೇಶನ್ ಕ್ವಶನ್, ಸೇಮ್ ವೇ. ಸೊ ಆ ಒಂದು ಕಾರಣಕ್ಕೆ ಗ್ಲಾಸ್ ಎ ಬಂದ್ಬಿಟ್ಟು ಅವನು ಫ್ರಿಜ್ಜಲ್ಲಿರುವಂಥ ಕಾರಣಕ್ಕೆ ಆಕ್ಸಿಜನ್ನು ನೀರೊಳಗೆ ಹೆಚ್ಚು ಪ್ರಮಾಣದಲ್ಲಿ ಡಿಸಾಲ್ವ್ ಆಗುತ್ತೆ ಅಥವಾ ಸಾಲ್ಯುಬಲ್ ಆಗುತ್ತೆ ದ್ಯಾನ್ ಗ್ಲಾಸ್ ಬಿ ವಿಚ್ ಇಸ್ ಬಾಯ್ಲಿಂಗ್. ಓಕೆನಾ? ಸೊ ಆ ಒಂದು ಉತ್ತರಕ್ಕೆ ಆಪ್ಷನ್ ಎ ಈಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಹೋಗ್ಬಿಡೋಣ. ನೆಕ್ಸ್ಟ್ ಪ್ರಶ್ನೆ ಕೆಳಗೊಟ್ಟೋಯ್ತಾ? ಒಂದು ನಿಮಿಷ. ಕೊನೆಯ MCQ ಪ್ರಶ್ನೆ, ಸ್ಟೇಟ್ಮೆಂಟ್ ಪ್ರಶ್ನೆಗಳು ಈ ವರ್ಷದಿಂದ ಬಂದೇ ಬರ್ತವೆ. ಸ್ಟೇಟ್ಮೆಂಟ್ 1, ಇಫ್ ಆನ್ ಮಿಕ್ಸಿಂಗ್ ದ 2 liquids ದ ಸೊಲ್ಯೂಷನ್ ಬಿಕಮ್ಸ್ ಹಾಟ್, ಓಕೆ, ಇಟ್ ಇಂಪ್ಲೈಸ್ ದಟ್ ಇಟ್ ಶೋಸ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ಬ್ರೌನ್ಸ್ ಲಾ. ಹೌದಾ ಅಂತ ಕೇಳ್ತೀರ. ಸ್ಟೇಟ್ಮೆಂಟ್ 2, ದ ಸೊಲ್ಯೂಷನ್ ವಿಚ್ ಶೋಸ್ ನೆಗೆಟಿವ್ ಡಿವಿಯೇಷನ್ ಆರ್ ಅಕಂಪನಿಡ್ ಬೈ ಡಿಕ್ರೀಸ್ ಇನ್ ವಾಲ್ಯೂಮ್. ಏನೋ ಟ್ವಿಸ್ಟ್ ಇದೆಯಲ್ವಾ? ಎಸ್, ನಾವು ಟೆಂಪರೇಚರ್ ಆಫ್ ದ ಸೊಲ್ಯೂಷನ್ನ ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಡಿಕ್ರೀಸ್ ಆಗಬೇಕಲ್ವಾ? ಸೊ ಬೋತ್ ಆಫ್ ದಮ್ ಆರ್ ಕರೆಕ್ಟ್. ಸೊ ಆಪ್ಷನ್ಸ್ ನೋಡೋಕ್ಕೂ ಮುಂಚೆ ಹೇಳ್ಬಿಟ್ಟಿದ್ದೀನಿ, ಬಟ್ ನೋಡೋಣ. ಸೊ ಆಪ್ಷನ್ ಎ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. ಓಕೆ, ಸ್ಟೇಟ್ಮೆಂಟ್ 1 is true ಬಟ್ ಸ್ಟೇಟ್ಮೆಂಟ್ 2 is false. ಬೋತ್ ಸ್ಟೇಟ್ಮೆಂಟ್ 1 and ಸ್ಟೇಟ್ಮೆಂಟ್ 2 ಆರ್ ಫಾಲ್ಸ್ ಅಂತ ಹೇಳ್ತೀರಿ. ಸ್ಟೇಟ್ಮೆಂಟ್ 1 is false ಬಟ್ ಸ್ಟೇಟ್ಮೆಂಟ್ 2 is true. ನೆನಪಿರಲಿ, ಎರಡು ಲಿಕ್ವಿಡ್ಸ್ನ ಮಿಕ್ಸ್ ಮಾಡಿದಾಗ ಅದು ಹಾಟ್ ಆಯಿತು ಅಂತಂದರೆ ಇಟ್ ಈಸ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್, ನಾಟ್ ಪಾಸಿಟಿವ್ ಡಿವಿಯೇಷನ್. ಆ್ಯಂಡ್ ಆಲ್ಸೋ ನಾವು ಬಾಯ್ಲ್ ಮಾಡ್ತೀವಿ ಅಥವಾ ಟೆಂಪರೇಚರ್ನ ಕೊಡ್ತಿದ್ದೀವಿ ಅಂತಂದರೆ ಲಿಕ್ವಿಡಿನ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಅದಕ್ಕೆ ಹೇಳುವಂಥದ್ದು ಇಲ್ಲಿ ಇಟ್ ಶೋಸ್ ನೆಗೆಟಿವ್ ಡಿವಿಯೇಷನ್ ಬೈ ಅಕಂಪನಿಡ್ ಇನ್ ಅ ಡಿಕ್ರೀಸ್ ಇನ್ ವಾಲ್ಯೂಮ್. ವಾಟರ್ನ ಅಥವಾ ಸಾಲ್ವೆಂಟಿನ ಲೆವೆಲ್ ಡಿಕ್ರೀಸ್ ಆಗುತ್ತೆ, ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಓಕೆನಾ? ಸೊ ಆ ಒಂದು ಕಾರಣಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ಸೊ ಇವಿಷ್ಟು MCQsಗಳಾಗಿತ್ತು. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ನೋಡೋಣ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಿಮಗೆ 3 ಪ್ರಶ್ನೆಗಳಿರ್ತವೆ. ಪಾರ್ಟ್ ಎ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 3 ಪ್ರಶ್ನೆಗಳು. ಇದರಲ್ಲಿ ಆರಾಮಾಗಿ ನಾವು ಹಿಟ್ ಮಾಡ್ಬೋದು. 3 ಪ್ರಶ್ನೆಗಳು ಕೇಳ್ತಾರೆ, 3 ಮಾರ್ಕ್ಸು, ಪ್ರತಿಯೊಂದು ಪ್ರಶ್ನೆಗೂ 1 ಮಾರ್ಕ್ಸ್. ಓಕೆ, ಆಪ್ಷನ್ಸ್ಗಳು ಅವರೇ ಕೊಟ್ಬಿಟ್ಟಿರ್ತಾರೆ, ನಾವು ಸಿಂಪಲ್ ಆಗಿ ಅದನ್ನು ಯಾವುದು ಸೂಕ್ತವಾದ ಉತ್ತರ ಅಂತ ಬರೀಬೇಕು. ಮೊದಲನೇ ಪ್ರಶ್ನೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಆಫ್ ಮಿಕ್ಸ್ಚರ್ ಆಫ್ ಫರ್ಮೆಂಟೇಷನ್ ಆಫ್ ಶುಗರ್ಸ್ ಗಿವ್ ಸೊಲ್ಯೂಷನ್ ಕಂಟೈನಿಂಗ್ ಅಪ್ರಾಕ್ಸಿಮೇಟ್ಲಿ -% ಆಫ್ ಎಥನಾಲ್. ನಾವು ನಮ್ಮ ಮಿಕ್ಸ್ಚರ್ನ ಅಂದರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಆಫ್ ಮಿಕ್ಸ್ಚರ್ ಆಫ್ ಫರ್ಮೆಂಟೇಷನ್ ಆಫ್ ಶುಗರ್ಸ್, ಈ ಶುಗರ್ನ ಫರ್ಮೆಂಟೇಷನ್ ಆಫ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮಾಡಿದಾಗ ಎಷ್ಟು ಪ್ರಮಾಣದ ಆಲ್ಕೋಹಾಲ್ ನಮಗೆ ಸಿಗುತ್ತೆ ಅಂತ ಕೇಳ್ತಾರೆ. ಎಷ್ಟು ಪ್ರಮಾಣದ ಆಲ್ಕೋಹಾಲ್ ಸಿಗುತ್ತೆ ಅಂತಂದರೆ ಇಟ್ ಇಸ್ 95% ಆಫ್ ಆಲ್ಕೋಹಾಲ್, ನಾಟ್ ಅಬ್ಸಲ್ಯೂಟ್ ಆಲ್ಕೋಹಾಲ್. 100% ಅಲ್ಲ, 95% ಆಫ್ ಎಥನಾಲ್. ಓಕೆನಾ? ಅದಕ್ಕೆ ನೆಕ್ಸ್ಟ್, ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಯೂಸ್ ಟು ಎಕ್ಸ್ಪ್ರೆಸ್ ವೆನ್ ದ ಸೊಲ್ಯೂಟ್ ಇಸ್ ಪ್ರೆಸೆಂಟ್ ಇನ್ ಟ್ರೇಸ್ ಕ್ವಾಂಟಿಟೀಸ್. ಈಗ ನಾನು ಹೇಳ್ಕೊಟ್ಟಿದ್ದೆ, ಮ್ಯಾಗಿಯಲ್ಲಿ ಕೆಲವು ವರ್ಷಗಳ ಮುಂಚೆ ಮ್ಯಾಗಿಯಲ್ಲಿ ಲೆಡ್ ಅಂಶ ಇತ್ತು ಆ್ಯಂಡ್ ಕಡಿಮೆ ಪ್ರಮಾಣದಲ್ಲಿತ್ತು, ವಿಚ್ ಇಸ್ ಕಾಸಿಂಗ್ ಕ್ಯಾನ್ಸರ್ ಅಂತ ಹೇಳಿದ್ರು. ಹೆಂಗೆ ಕಂಡುಹಿಡಿದ್ರು? ಯೂಸಿಂಗ್ ಅ ಕಾನ್ಸಂಟ್ರೇಷನ್ ಟರ್ಮ್ ವಿಚ್ ಇಸ್ ಕಾಲ್ಡ್ ಎಸ್ ಪಾರ್ಟ್ಸ್ ಪರ್ ಮಿಲಿಯನ್. ಅದನ್ನೇ ಬರೆದಿರುವಂಥದ್ದು ವಿಚ್ ಇಸ್ ppm. ನೆಕ್ಸ್ಟ್, ಆಸ್ ಪ್ರೆಷರ್ ಇನ್ಕ್ರೀಸಸ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಆಲ್ಸೋ ಇನ್ಕ್ರೀಸಸ್. ನಾವು ಪ್ರೆಷರ್ನ ಇನ್ಕ್ರೀಸ್ ಮಾಡಿದಾಗ
ಈಗ ಒಂದು ಲಿಕ್ವಿಡಲ್ಲಿ ನಾವು ಮೇಲ್ಗಡೆ ಗ್ಯಾಸ್ ಇರುತ್ತಲ್ವಾ, ನಾವು ಗ್ಯಾಸಿನ ಒತ್ತಡ ಇನ್ಕ್ರೀಸ್ ಮಾಡಿದಾಗ ದ ಪ್ರೆಷರ್ the solubility of gas increases upon increasing the pressure of the gas. ಮೇಲ್ಗಡೆಯಿಂದ ದಬ್ಬಿದಾಗ ಗ್ಯಾಸಸ್ಗಳೆಲ್ಲ ಸಾಲ್ವೆಂಟ್ ಒಳಗೆ ನುಗ್ತವೆ. ಆಸ್ ಅ ರಿಸಲ್ಟ್ ಸಾಲ್ಯುಬಲ್ ಆಗ್ತವೆ ಟೆಂಪರರಿ. ಅದಕ್ಕೆ ಬರ್ದಿರುವಂಥದ್ದು ಆಸ್ ಪ್ರೆಷರ್ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಆಲ್ಸೋ ಇನ್ಕ್ರೀಸಸ್. ಓಕೆನಾ? ಇವಿಷ್ಟು ಬಂದ್ಬಿಟ್ಟು ನಿಮಗೆ ಪಾರ್ಟ್ ಎನ ಪ್ರಶ್ನೆಗಳು, 10 ಮಾರ್ಕಿನ ಪ್ರಶ್ನೆಗಳು, 10 ಮಾರ್ಕ್ ಜಾಬ್ ಒಳಗೆ ಬಂತು. ಓಕೆ, ನೆಕ್ಸ್ಟ್ ಪಾರ್ಟ್ ಬಿ ಕಡೆ ಹೋಗೋಣ. ಪಾರ್ಟ್ ಬಿ ನಿಮಗೆ ಇಲ್ಲಿ ನಾವು ಪ್ರಶ್ನೆ ನೋಡ್ರಪ್ಪ, ಇಲ್ಲಿ ನಿಮಗೆ ಒಂದೇ ಒಂದು ಪ್ರಶ್ನೆನ ಉತ್ತರ ಕೊಡಿ ಅಂತ ಹೇಳ್ತೀರಿ. ಓಕೆ, ಆ್ಯಂಡ್ ಆಲ್ಸೋ ಈ ಪ್ರಶ್ನೆಗಳು ಬಂದ್ಬಿಟ್ಟು 2 ಮಾರ್ಕ್ಸಿನ ಪ್ರಶ್ನೆಗಳು. ಓಕೆ, ಸೊ ಮೊದಲನೇ ಪ್ರಶ್ನೆ ಕಂಪಲ್ಸರಿ ಪ್ರಶ್ನೆ, ಅವ್ರು ಕೇಳಲೇಬೇಕು. ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಈ ಪ್ರಶ್ನೆನ ಕೇಳ್ತಾರೆ. ಏನ ಪ್ರಶ್ನೆ? ಸ್ಟೇಟ್ ಹೆನ್ರೀಸ್ ಲಾ ಗಿವ್ ಎನಿ ಒನ್ ಅಪ್ಲಿಕೇಶನ್. ಹೆನ್ರಿ ಲಾ ಅಂತಂದ್ರೆ ಏನು, ಅದರ ಒಂದು ಯೂಸಸ್ ಅಥವಾ ಅಪ್ಲಿಕೇಶನ್ ಏನು ಅಂತ ಹೇಳಿ. ಹೆನ್ರಿ ಲಾ ಅಂತಂದ್ರೆ ಏನು? ಹೆನ್ರಿ ಲಾ ಇಸ್ ಬೇಸಿಕಲಿ, ನೋಡ್ರಪ್ಪ, ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಅ ಲಿಕ್ವಿಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಅಬೌವ್ ದ liquid ಅಥವಾ above the surface of the liquid. Therefore, increasing the pressure increases the solubility. ಇದು ಹೆನ್ರೀಸ್ ಲಾ. ಅದ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಏನು? ಸ್ಮಾಲ್ ಪಿ ಅಂದರೆ ಕ್ಯಾಪಿಟಲ್ ಪಿ ಯೂಸ್ ಮಾಡಬಾರ್ದು. ಸ್ಮಾಲ್ ಪಿ ಈಸ್ ಈಕ್ವಲ್ಸ್ ಟು ಕೆ ಹೆಚ್ ಇಂಟು ಖೈ. ಎಕ್ಸ್ ಅಲ್ಲ, ನಿಮ್ಮ ಎಕ್ಸು ಅಲ್ಲ, ಖೈ. ಓಕೆನಾ? ಮೋಲ್ ಫ್ರ್ಯಾಕ್ಷನ್. ಸೊ ಈ ರೀತಿ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ನ ಬರೀತೀರಾ. ಹಾಗೆ ಪ್ರತಿಯೊಂದು ಟರ್ಮನ್ನ ನೀವು ಮೆನ್ಷನ್ ಮಾಡಬೇಕು. ಪಿ ಅಂತಂದ್ರೆ ಏನು? ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್. ಕೆ ಎಚ್ ಅಂತಂದ್ರೇನು? ಹೆನ್ರಿ ಲಾ ಕಾನ್ಸ್ಟೆಂಟ್. ಖೈ ಅಂತಂದ್ರೇನು? ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್. ಇದು ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಬಟ್ ಇದು 2 ಮಾರ್ಕಿನ ಪ್ರಶ್ನೆ. ಅಪ್ಲಿಕೇಶನ್ ಯಾವ್ದಾರು ಹೇಳಿ ಅಂತ. ನಿಮಗೆ ಒಂದೇ ಬರೀರಿ ಅಂತಂದ್ರು ಆ ಥರ ಏನು ಒಟ್ಟು ಲಿಮಿಟೇಷನ್ಸ್ ಇಲ್ಲ. ನಿಮಗೆ 2 ಬರೀಬೇಕು ಅಂತ ಅನ್ಸಿದ್ರೆ ಬರ್ದಾಕ್ಬಿಡ್ರಿ, ಬಟ್ ಟೈಮ್ ನೋಡ್ಕೊಳ್ಳಿ. ಓಕೆನಾ? 2 ಕಡೆ ನೋಡ್ರಪ್ಪ, ನಮಗೆ ಒಂದು ಸ್ಕೂಬಾ ಡೈವಿಂಗಲ್ಲಿ ಹೆನ್ರಿ ಲಾ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಹೈ ಆಲ್ಟಿಟ್ಯೂಡ್ಸಲ್ಲೂ ಕೂಡ ನಮ್ಮ ಹೆನ್ರಿ ಲಾ ಅಪ್ಲೈ ಆಗುತ್ತೆ. ಹೇಗೆ? ಸ್ಕೂಬಾ ಡೈವಿಂಗಲ್ಲಿ ನಮ್ಮ ಸ್ಕೂಬಾ ಡೈವರ್ಸ್ಗಳು ಆಕ್ಸಿಜನ್ ಟ್ಯಾಂಕ್ ಒಳಗೆ 3 ಪ್ರಮಾಣದ 3 ತರಹದ ಗ್ಯಾಸಸ್ಗಳನ್ನ ತೊಗೊಂಡೋಗಿರ್ತಾರೆ. ನೈಟ್ರೋಜನ್ನು, ಆಕ್ಸಿಜನ್ನು. ಮುಂಚೆ ನೈಟ್ರೋಜನ್ ಆಕ್ಸಿಜನ್ ತೊಗೊಂಡೋಗ್ಬೇಕಿದ್ರೆ ಅವರು ಕೆಳಗೆ ಮುಳುಗಿ ಎದ್ದು ಮೇಲೆ ಬರಬೇಕಿದ್ರೆ ಆ ನೈಟ್ರೋಜನ್ ಬಬಲ್ಸ್ ಎಲ್ಲ ದೊಡ್ಡ ನೈಟ್ರೋಜನ್ ಗ್ಯಾಸಸ್ ಬಬಲ್ಸ್ ಆಗಿ ಫಾರ್ಮ್ ಆಗಿ ನಮಗೆ ಒಂದು ಮೆಡಿಕಲ್ ಕಂಡೀಷನ್ನ ರೂಢಿ ಮಾಡ್ತಿತ್ತು. ಆ ಮೆಡಿಕಲ್ ಕಂಡೀಷನ್ ಏನದು? ಇಟ್ ಈಸ್ ಡಿಕಂಪ್ರೆಷನ್ ಸಿಕ್ನೆಸ್ ಅಥವಾ ಬೆಂಡ್ಸ್. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಮ್ಮ ಸ್ಕೂಬಾ ಡೈವರ್ಸ್ ಏನು ಮಾಡಿದ್ರು? ನೈಟ್ರೋಜನ್ನು ಆಕ್ಸಿಜನ್ ಒಟ್ಟಿಗೆ ಹೀಲಿಯಂ ಗ್ಯಾಸನ್ನು ಸಹ ಇನ್ಫ್ಯೂಸ್ ಮಾಡಿಕೊಂಡ್ರು. ಎಷ್ಟು? 11.7%. ಮಿಕ್ಕಿದ್ಯಾವುದು? ಮಿಕ್ಕಿರುವಂಥದ್ದು ನೈಟ್ರೋಜನ್ ಎಷ್ಟು ನಮಗೆ? 56.2%. ಹಾಗೆ ಆಕ್ಸಿಜನ್ ಎಷ್ಟು? 32.1%. ಇದನ್ನು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಇದನ್ನು ಮಿಸ್ ಮಾಡಿದ್ರೆ ಹೋಯಿತು. ಹಾಗೆ ಇನ್ನೊಂದು ಅಪ್ಲಿಕೇಶನ್ ಯಾವುದು? ಇನ್ನೊಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೆಕ್ಕರ್ಸ್ಗಳು ಮೇಲೆ ಹೋಗ್ತಾ ಅಂದರೆ ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಹೋಗ್ತಾ ಆಕ್ಸಿಜನ್ ಬಂದ್ಬಿಟ್ಟು ನಮ್ಮ ಬಾಡಿಗೆ ಕಡಿಮೆ ಪ್ರಮಾಣದಲ್ಲಿ ಸೇರ್ತಾ ಹೋಗುತ್ತೆ. ಸೊ ಆ ರೀತಿ ಆಗೋದ್ರಿಂದ ನಮ್ಮ ಮಸಲ್ಸ್ಗಳು ಅಂದರೆ ನಮ್ಮ ಲೆಗ್ಗಲ್ಲಿರುವಂಥ ಮಸಲ್ಸ್ಗಳು ಹಾಗೆ ನಮ್ಮ ಮೆದುಳು ಏನಾಗುತ್ತೆ? ಥಿಂಕ್ ಮಾಡೋಕ್ಕಾಗಲ್ಲ ಆ್ಯಂಡ್ ನಮ್ಮ ಮಸಲ್ಸ್ಗಳು ಮೂವ್ ಮಾಡೋಕ್ಕಾಗಲ್ಲ. ಆ ರೀತಿಯ ಕಂಡೀಷನ್, ಆ ರೀತಿಯ ಮೆಡಿಕಲ್ ಕಂಡೀಷನ್ ನಾವು ಅನಾಕ್ಸಿಯಾ ಅಂತ ಹೇಳಿ ಕರಿತೀವಿ. ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇನ್ ದ ಹ್ಯೂಮನ್ಸ್ ಬಾಡಿ ಈಸ್ ಕಾಲ್ಡ್ ಅಸ್ ಅನಾಕ್ಸಿಯಾ. ಆ ಒಂದು ಕಾರಣಕ್ಕೆ ಎಷ್ಟೋ ಜನರು ಟ್ರೆಕ್ಕಿಂಗ್ ಮಾಡ್ತಾ ಅಲ್ಲೇ ಕುಸ್ತು ಬಿದ್ದು ಸತ್ತೋಗ್ತಾರೆ. ಓಕೆನಾ? ಇದು ಹೆನ್ರಿ ಲಾ. ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ? ನೆಕ್ಸ್ಟ್ ನಿಮಗಿರುವಂಥದ್ದು ಡಿಫೈನ್ ಐಸೋಟಾನಿಕ್ ಸೊಲ್ಯೂಷನ್. ವಾಟ್ ಹ್ಯಾಪನ್ಸ್ ಟು ದ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇನ್ ಐಸೋಟಾನಿಕ್ ಸೊಲ್ಯೂಷನ್. ಐಸೋಟಾನಿಕ್ ಸೊಲ್ಯೂಷನ್ಸ್ ಅಂತಂದ್ರೆ ಏನು? ಆಸ್ಮಾಟಿಕ್ ಪ್ರೆಷರ್ ಮೇಲೆ ಬಂದಿರುವಂಥದ್ದು. ಓಕೆನಾ? ಸೊಲ್ಯೂಷನ್ನ ಆಸ್ಮಾಟಿಕ್ ಪ್ರೆಷರ್ನ ಮುಖಾಂತರ ನಾವು ಕ್ಲಾಸಿಫೈ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಐಸೋಟಾನಿಕ್ ಸೊಲ್ಯೂಷನ್ ಅಂತಂದರೆ ನಮಗೆ ಒಂದು ಕಂಟೈನರಲ್ಲಿ 2 ಚೇಂಬರ್ನ ಕ್ರಿಯೇಟ್ ಮಾಡಿ ಮಧ್ಯದಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಟ್ಟಾಗ ಈ ಕಡೆ ಇರುವಂತಹ ಲಿಕ್ವಿಡ್ ಹಾಗೂ ಈ ಕಡೆ ಇರುವಂತಹ ಲಿಕ್ವಿಡಿನ ಕಾನ್ಸಂಟ್ರೇಷನ್ ಸೇಮ್ ಆಗೇ ಇರುತ್ತೆ, ಹಾಗೆ ಅದರ ಆಸ್ಮಾಟಿಕ್ ಪ್ರೆಷರ್ ಕೂಡ ಸೇಮ್ ಆಗಿರುತ್ತೆ. ಈ ರೀತಿ ಆಗೋದ್ರಿಂದ ಇಲ್ಲಿರುವಂತಹ ಲಿಕ್ವಿಡ್ ಇಲ್ಲಿರುವಂತಹ ಲಿಕ್ವಿಡ್ ಇಲ್ಲಿಗೂ ಬರಲ್ಲ, ಇಲ್ಲಿರುವಂತಹ ಲಿಕ್ವಿಡ್ ಇಲ್ಲಿಗೂ ಫ್ಲೋ ಆಗೋದಿಲ್ಲ. ಅದೇ ನಮ್ಮ ಐಸೋಟಾನಿಕ್ ಸೊಲ್ಯೂಷನ್. ನೋಡಿ ಇಲ್ಲಿ, 2 solutions having the same osmotic pressure and concentration at a given temperature are called as isotonic solution. ಆ ರೀತಿ ಆಗೋದ್ರಿಂದ the flow of solvent molecules ಈ ರೀತಿ ಇರುತ್ತೆ. When 2 isotonic solutions are separated by a semi-permeable membrane, there is no net flow of solvent molecules from one solution to other. ಅಥವಾ net osmosis is 0 ಅಂತ ಬರಿತೀವಿ. So, rate of solvent movement in both the directions are equal. ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ. ಓಕೆನಾ? 2ರಲ್ಲಿ 1 ಪ್ರಶ್ನೆ ಬರೆದ್ರೆ 2 ಮಾರ್ಕ್ಸ್ ನಿಮ್ಮ ಜಾಬಿಗೆ. ಓಕೆನಾ ಮಕ್ಕಳೇ?
ಸೊ ಇದಿಷ್ಟು ಪಾರ್ಟ್ ಬಿ ಆಗಿತ್ತು. ಈಗ ಪಾರ್ಟ್ ಸಿ ಕಡೆ ಹೋಗೋಣ. ಪಾರ್ಟ್ ಸಿ ಬಂದ್ಬಿಟ್ಟು ನಿಮಗೆ 3 ಪ್ರಶ್ನೆ ಅಟೆಂಡ್ ಮಾಡಬೇಕಾಗುತ್ತೆ ಆ್ಯಂಡ್ ಪ್ರತಿಯೊಂದು ಪ್ರಶ್ನೆನೂ 3 ಮಾರ್ಕಿಂದು ತಿಳಿತಾ. ಸೊ ಮೊದಲನೇ ಪ್ರಶ್ನೆ ಏನು ಕೇಳ್ತೀನಿ ಅಂತ ನೋಡೋಣ. ರೈಟ್ 3 ರೀಸನ್ಸ್ ಟು ಜಸ್ಟಿಫೈ ದ ಆಸ್ಮೋಟಿಕ್ ಪ್ರೆಷರ್ ಮೆಥಡ್ ಹ್ಯಾಸ್ ದ ಹೈಯೆಸ್ಟ್ ಅಥವಾ has the advantage over the other colligative properties for the measurement of molar mass of the macromolecules. ನೋಡಿ, ನಮ್ಮ ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಏನು ಹೇಳ್ತಾರೆ, ನಮ್ಮ ಪ್ರಾಪರ್ಟಿ ಆಫ್ ಅ ಸೊಲ್ಯೂಷನ್ನ ಚೇಂಜ್ ಮಾಡಬೇಕಿತ್ತು ಅಂತಂದರೆ ನೀವು ಎಷ್ಟು ಪ್ರಮಾಣದ ಸೊಲ್ಯೂಟ್ ಪಾರ್ಟಿಕಲ್ಸ್ನ ಆ್ಯಡ್ ಮಾಡ್ತೀರೋ ಅಷ್ಟು ಪ್ರಮಾಣದಲ್ಲಿ ಚೇಂಜ್ ಆಗ್ತವೆ ಅಂತ ಹೇಳಿದ್ವಿ, ಕರೆಕ್ಟ್ ಅಲ್ವಾ? ಸೊ ಆ 4 ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಯಾವ ಕಾಲಿಗೇಟಿವ್ ಪ್ರಾಪರ್ಟಿನ ಯೂಸ್ ಮಾಡ್ತಾರೆ ಆಸ್ ದ ಬೆಸ್ಟ್ ಅಂತಂದರೆ ಟು ಮೆಷರ್ ದ ಮಾಲಿಕ್ಯುಲರ್ ಮಾಸ್ ಆಫ್ ದ ಸೊಲ್ಯೂಟ್, ಎಸ್ಪೆಷಲಿ ಆ ಮಾಲಿಕ್ಯುಲರ್ ಮಾಸ್ ಆ ಸೊಲ್ಯೂಟ್ ಏನಾಗಿರಬೇಕು, ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತಂದರೆ ನಮ್ಮ ಬಯೋಮಾಲಿಕ್ಯೂಲ್ಸ್ಗಳು, ನಮ್ಮ ಪಾಲಿಮರ್ಸ್ಗಳಾಗಿರಬೇಕು. ಯಾವುದಪ್ಪ ಅಂತಂದರೆ ಅದೇ ನಮ್ಮ ಆಸ್ಮಾಟಿಕ್ ಪ್ರೆಷರ್. ಯಾವ ಕಾರಣಕ್ಕೆ? ಆಸ್ಮಾಟಿಕ್ ಪ್ರೆಷರ್ ಮೆಷರ್ಮೆಂಟ್ ಇಸ್ ಅರೌಂಡ್ ರೂಮ್ ಟೆಂಪರೇಚರ್. ನೆನಪಿದ್ರೆ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಹಾಗೂ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟಲ್ಲಿ ಅಲ್ಲಿ ಟೆಂಪರೇಚರ್ಗಳ ಏರಿಳಿತ ಇರುತ್ತೆ. ಟೆಂಪರೇಚರ್ಗೆ ಏರಿಳಿತ ಆದಾಗ ನಮಗೆ ನಮ್ಮ ಮ್ಯಾಕ್ರೋಮಾಲಿಕ್ಯೂಲ್ಸ್ ಲೈಕ್ ನಮ್ಮ ಪ್ರೋಟೀನ್ಸು ಇವುಗಳೆಲ್ಲ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಇದರ ಬಯೋಲಾಜಿಕಲ್ ನೇಚರ್ ಹಾಳಾಗ್ಬಿಡುತ್ತೆ. ಹೆನ್ಸ್ ನಮಗೆ ಅಲ್ಲಿ ಮಾಲಿಕ್ಯುಲರ್ ಮಾಸ್ ಸಿಗೋದಿಲ್ಲ. ಹಾಗೆ ಮೊಲಾರಿಟಿ ಆಫ್ ದ ಸೊಲ್ಯೂಷನ್ ಇಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಮೊಲಾಲಿಟಿ. ಮೊಲಾರಿಟಿ ಏನಕ್ಕೆ ಅಂತಂದರೆ ನಮಗೆ ಇಲ್ಲಿ ನಾವು ಡೀಲ್ ಮಾಡ್ತಿರುವಂಥದ್ದು ವಾಲ್ಯೂಮ್ ಆಫ್ ದ ಸೊಲ್ಯೂಷನಲ್ಲಿ, ನಾಟ್ kg ಆಫ್ ದ ಸಾಲ್ವೆಂಟ್. ಸೊ ಆ ಒಂದು ಕಾರಣಕ್ಕೆ ಆಸ್ಮಾಟಿಕ್ ಪ್ರೆಷರ್ ಇಸ್ ಬೆಸ್ಟ್. 2ನೇ ಕಾರಣ. 3ನೇದು, ಆಸ್ಮಾಟಿಕ್ ಪ್ರೆಷರ್ ಮ್ಯಾಗ್ನಿಟ್ಯೂಡ್ ಇಸ್ ಲಾರ್ಜ್ ಈವನ್ ಫಾರ್ ಅ ಡೈಲ್ಯೂಟ್ ಸೊಲ್ಯೂಷನ್. ಡೈಲ್ಯೂಟ್ ಸೊಲ್ಯೂಷನ್ ಇದ್ರೂ ಕೂಡ ಆಸ್ಮಾಟಿಕ್ ಪ್ರೆಷರ್ಲಿ ಪ್ರಾಪರ್ ಮ್ಯಾಗ್ನಿಟ್ಯೂಡ್ ಸಿಗುತ್ತೆ. ಆ ಒಂದು ಕಾರಣಕ್ಕೆ ಬಾಕಿ ಎಲ್ಲ ಕಾಲಿಗೇಟಿವ್ ಪ್ರಾಪರ್ಟೀಸ್ ಕಂಪೇರ್ ಮಾಡಿದ್ರೆ ಆಸ್ಮಾಟಿಕ್ ಪ್ರೆಷರ್ ಇಸ್ ಬ್ಯೂಟಿಫುಲ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಪಾರ್ಟ್ ಸಿ ಇದು. ಡಿಫೈನ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ವಿಚ್ ಟೈಪ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಥವಾ ಸೊಲ್ಯೂಷನ್, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಇಟ್ ಅಂತ ಕೇಳ್ತಿದ್ದಾರೆ. ಫಸ್ಟು ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತಂದರೆ ತಿಳ್ಕೊಳ್ಳೋಣ. ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತಂದ್ರೇನು? ಇದು ಒಂದು ಬೈನರಿ ಮಿಕ್ಸ್ಚರ್ ವಿಚ್ ಡಿಸ್ಪ್ಲೇಸ್ ಸೇಮ್ ಲೆವೆಲ್ ಆಫ್ ಕಾಂಪೋಸಿಷನ್ ಇನ್ ಲಿಕ್ವಿಡ್ ಹಾಗೂ ವೇಪರ್ ಫೇಸ್ ಆ್ಯಂಡ್ ದೇ ಬಾಯ್ಲ್ ಅಟ್ ದ ಸೇಮ್ ಟೆಂಪರೇಚರ್. ನೋಡಿ, ದೇ ಬಾಯ್ಲ್ ಅಟ್ ದ ಕಾನ್ಸ್ಟೆಂಟ್ ಟೆಂಪರೇಚರ್. ತಿಳಿತಾ? ಅದು ಫಸ್ಟ್ ಪಾರ್ಟ್ ಆಫ್ ಕ್ವಶನ್ ಆಯಿತು. ವಿಚ್ ಟೈಪ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅದೇನಾಗಬೇಕು ಅಂತಂದರೆ ಇಟ್ ಶುಡ್ ಡೆಫಿನೆಟ್ಲಿ ಬಿ ಅವರ್ ನೆಗೆಟಿವ್ ಡಿವಿಯೇಷನ್. ನಮ್ಮ ರೌಲ್ಸ್ ಲಾ ಇಂದ ನೆಗೆಟಿವ್ ಡಿವಿಯೇಟ್ ಆಯಿತು ಅಂತಂದರೆ ಇಟ್ ಈಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಓಕೆನಾ? ಹಾಗೆ 3ನೇದೇನಪ್ಪ, ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಒಂದು ಎಕ್ಸಾಂಪಲ್ ಯಾವ್ದು ನಮಗೆ? ನಮ್ಮ ನೈಟ್ರಿಕ್ ಆ್ಯಸಿಡ್ ಸೊಲ್ಯೂಷನ್. ನೈಟ್ರಿಕ್ ಆ್ಯಸಿಡ್ ಸೊಲ್ಯೂಷನ್ ಅಂತಂದಾಗ 68% ನೈಟ್ರಿಕ್ ಆ್ಯಸಿಡು ಹಾಗೂ 32% ವಾಟರ್. ಇದನ್ನು ಮೆನ್ಷನ್ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಕೋಳಿ ಮೊಟ್ಟೆ ಕೊಡ್ತಾರೆ. ಓಕೆನಾ? ನೀವು ಅದನ್ನು ಮರಿನಾದರೂ ಮಾಡಿಸಿರಿ, ಇಲ್ಲ ಅಂತಂದರೆ ಆಮ್ಲೆಟ್ ಮಾಡ್ಕೊಳ್ಳೋದು ತಿನ್ನಿರಿ. ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ ಏನಿದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಹಾಗೂ ನಾನ್ ಐಡಿಯಲ್ ಸೊಲ್ಯೂಷನ್. ಪಕ್ಕಾ ಪ್ರಶ್ನೆ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಗೆ. ನೋಡ್ರಪ್ಪ, ಈ ಕ್ವಾರ್ಟರ್ಲಿ ಎಕ್ಸಾಮ್ಗೆ ಇಲ್ಲಿಂದನೇ ಪ್ರಶ್ನೆಗಳನ್ನು ಕೊಡುವಂಥದ್ದು. ಸೊ ಬಿ ಕೇರ್ಫುಲ್ ವಿತ್ ದ್ಯಾಟ್. ಡನ್. ಸೊ 3 ಮಾರ್ಕಿಂದು ಪ್ರಶ್ನೆಗಳು ಕೊಡ್ತಾರೆ, ರೈಟ್ ಎನಿ ಟು ಡಿಫ್ರೆನ್ಸಸ್ ಅಂತ ಹೇಳಿ. ಸೊ ನೀವೇನು ಮಾಡ್ತೀರಾ ಅಂತಂದರೆ ಇಲ್ಲಿ 3 ಮಾರ್ಕ್ಸಿನ ಪ್ರಶ್ನೆ ಕೇಳ್ತೇನೆ ಅಂತಂದರೆ ಟ್ರೈ ಟು ರೈಟ್ 6 ಪಾಯಿಂಟ್ಸ್. ಅಂದರೆ ಇಲ್ಲಿ 6 ಪಾಯಿಂಟ್ಸ್, ಇಲ್ಲೂ 6 ಪಾಯಿಂಟ್ಸ್ನ ಬರೀರಿ. ನೋಡಿ, ಇಲ್ಲಿ 1 2 3 4 5 6. ಸೊ ಅವರು 3 ಮಾರ್ಕ್ ಹೆಂಗೆ ಹೇಳ್ತಾರೆ ಅಂತಂದರೆ, ನೀವಿಲ್ಲಿ ಇಲ್ಲೊಂದು 2 3 ಪಾಯಿಂಟ್ಸ್ ಬರೆದ್ರೆ ಅವರು ನಿಮಗೆ 1 ಮಾರ್ಕ್ಸ್ ಕೊಟ್ಬಿಡ್ತಾನೆ. ತಪ್ಪಿದ್ರೆ ಮ್ಯಾಕ್ಸಿಮಮ್ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 2 ಕೊಟ್ಬಿಡ್ತಾನೆ. ಓಕೆನಾ? ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಜೀವನನ ಇನ್ನೂ ಒಟ್ಟು ಸಲೀಸಾಗಿಟ್ಕೊಳ್ಳೋದಕ್ಕೆ ರೈಟ್ 6 ಪಾಯಿಂಟ್ಸ್ ಫಾರ್ 3 ಮಾರ್ಕ್ಸ್. ಫಸ್ಟ್ SN1 SN2 ಏನು ಡಿಫ್ರೆನ್ಸು? SN1 ಫಸ್ಟ್ ಆರ್ಡರ್ ರಿಯಾಕ್ಷನ್ನು, SN2 ಸೆಕೆಂಡ್ ಆರ್ಡರ್. ಮೆಕ್ಯಾನಿಸಮ್ ಗೊತ್ತಿದೆ. SN1 ಬಂದ್ಬಿಟ್ಟು 2 ಸ್ಟೆಪ್ಪಲ್ಲಿ ಆಗುವಂಥ ರಿಯಾಕ್ಷನ್ನು, SN2 ಬಂದ್ಬಿಟ್ಟು 1 ಸ್ಟೆಪ್ಪಲ್ಲಿ ಆಗುವಂಥ ರಿಯಾಕ್ಷನ್ ಗೊತ್ತೇ ಇದೆ. SN1 ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸಲ್ಲಿ ಆಗ್ತವೆ, SN2 ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಸಲ್ಲಿ ಆಗ್ತವೆ, ಗೊತ್ತೇ ಇದೆ. SN1 ಇಟ್ ಇನ್ವಾಲ್ವ್ಸ್ ಅ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯೋನು, ಬಟ್ ಇಲ್ಲಿ ನಮಗೆ ಟ್ರಾನ್ಸಿಷನ್ ಅಂದರೆ ಇಂಟರ್ಮೀಡಿಯೇಟ್ ಸ್ಟೇಟ್ ಇದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟು 2ರಲ್ಲೂ ಸಹ ವೀಕ್ ನ್ಯೂಕ್ಲಿಯೋಫೈಲ್ ಇದೆ, ಬಟ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಚೇಂಜ್ ಇದೆ. SN1 ಅಲ್ಲಿ ಟರ್ಷರಿ ಗ್ರೇಟರ್ ದನ್ ಸೆಕೆಂಡ್ರಿ ಗ್ರೇಟರ್ ದನ್ ಪ್ರೈಮರಿ, SN2 ಅಲ್ಲಿ ಪ್ರೈಮರಿ ಗ್ರೇಟರ್ ದನ್ ಸೆಕೆಂಡ್ರಿ ಗ್ರೇಟರ್ ದನ್ ಟರ್ಷರಿ. ಇಷ್ಟು ಬರೆದ್ರೆ ಆರಾಮಾಗಿ 3 ಮಾರ್ಕ್ಸ್ ನಿಮ್ಮದು. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳೇ, ನೆಕ್ಸ್ಟ್ ಕ್ವೆಶನ್ ಇಲ್ಲಿದೆ ಬನ್ನಿ. 3 ಮಾರ್ಕಿಂದು
ನೆಕ್ಸ್ಟ್ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ ಯಾವುದಪ್ಪ ಅಂತಂದರೆ ನೇಮ್ ದ ಕಾನ್ಸಂಟ್ರೇಷನ್ ಟರ್ಮ್ ವಿಚ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ದ ಮೆಡಿಸಿನ್ ಆ್ಯಂಡ್ ಫಾರ್ಮಸಿ. ಪಕ್ಕಾ ಪ್ರಶ್ನೆ. ಆ್ಯಂಡ್ ರೈಟ್ ದ ಡೆಫಿನೇಷನ್ ಆ್ಯಂಡ್ ಮ್ಯಾಥಮ್ಯಾಟಿಕಲ್ ಈಕ್ವೇಷನ್ ಫಾರ್ ದಟ್ ಕಾನ್ಸಂಟ್ರೇಷನ್ ಟರ್ಮ್. ಯಾವ ಒಂದು ಕಾನ್ಸಂಟ್ರೇಷನ್ ಟರ್ಮ್ ಮೆಡಿಸಿನ್ ಹಾಗೂ ಫಾರ್ಮಸಿಯಲ್ಲಿ ಕೇಳ್ತಾರೆ ಹಾಗೆ ಅದರ ಡೆಫಿನೇಷನ್ನ ಬರೀರಿ ಆ್ಯಂಡ್ ಕೊನೆಯದಾಗಿ ಅದರ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಸಹ ಬರೀರಿ ಅಂತ ಹೇಳ್ತೀವಿ. ಯಾವ ಫಸ್ಟ್ ಯಾವುದು ಅಂತ ತಿಳ್ಕೊಬೇಕು. ಇಟ್ ಈಸ್ ನಮ್ಮ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಸೊ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ is basically the concentration term used in medicine ಹಾಗೂ ಫಾರ್ಮಸಿ. ಏನದರ ವಾಟ್ ಡೆಫಿನೇಷನ್ ಅಥವಾ ಮ್ಯಾಥಮ್ಯಾಟಿಕಲ್ ಎಕ್ಸ್ಪ್ರೆಷನ್ ಅಂತಂದರೆ ಮಾಸ್ ಆಫ್ ಅ ಕಾಂಪೊನೆಂಟ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಮಲ್ಟಿಪ್ಲೈಡ್ ಬೈ 100. ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಮಲ್ಟಿಪ್ಲೈಡ್ ಬೈ 100. ಓಕೆನಾ? ಇಲ್ಲಿ ಸೊಲ್ಯೂಷನ್ ತಿಳಿತಾ ಬಂತ 3 ಮಾರ್ಕ್ಸ್. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ನಿಮಗೆ. ಇದಕ್ಕಿನ್ನ ಬೇಕೇನ್ರಪ್ಪ? ಎಷ್ಟು ಈಸಿ ಮಾಡಿಕೊಡ್ತಿದ್ದಾರೆ PUC ಬೋರ್ಡ್ ಅವರೇ ನಿಮ್ಗೆ ಈಸಿ ಮಾಡಿಕೊಡ್ತಿದ್ದಾರೆ. ಸೊ ನೀವು ಲೆಕ್ಕ ಪ್ರತಿ ಸರಿ ನೀವು ಔಟ್ ಆಫ್ ಔಟ್ ಹೊಡಿಬೇಕು ಅಲ್ವಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಇಲ್ಲಿ ಕೊನೆ ಪ್ರಶ್ನೆಯಲ್ಲಿ ನಾನೇ ನೋಡಿ ಮರ್ತುಬಿಟ್ಟೆ. ನೇಮ್ ಎನಿ 3 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಸಾಲ್ಯುಬಿಲಿಟಿ ಆಫ್ ಸೊಲ್ಯೂಟ್ ಇನ್ ಸಾಲ್ವೆಂಟ್ ಅಂತಂದರೆ ಒಂದು ಸೊಲ್ಯೂಟ್ ಸಾಲ್ವೆಂಟ್ ಒಳಗೆ ಡಿಸಾಲ್ವ್ ಆಗಬೇಕು ಅಂತಂದರೆ ಯಾವ ಫ್ಯಾಕ್ಟರ್ಸ್ಗಳು ಕಾರಣ ಅಂತ ಪ್ರಶ್ನೆ ಕೇಳ್ತಾರೆ. 3 ಫ್ಯಾಕ್ಟರ್ಸ್. ಏನದು? ನೇಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ಎಫೆಕ್ಟ್ ಆಫ್ ಟೆಂಪರೇಚರ್, ಎಫೆಕ್ಟ್ ಆಫ್ ಪ್ರೆಷರ್. ಇಷ್ಟು ಬರೆದ್ರೆ ಮುಗೀತು ನಿಮಗೆ 3 ಮಾರ್ಕ್ಸ್. ಸೊ ಮಕ್ಕಳೇ, ಈಗ ನಾವು ಕೊನೆಯ ಒಂದು ಪಾರ್ಟಿಗೆ ಹೋಗುವಂಥ ಸಮಯ, ವಿಚ್ ಇಸ್ ಪಾರ್ಟ್ ಡಿ, ವಿಚ್ ಇಸ್ ಆಬ್ಸಲ್ಯೂಟ್ಲಿ ನ್ಯೂಮರಿಕಲ್ಸ್ ಅಷ್ಟೇ. ಸೊ ಈ ನ್ಯೂಮರಿಕಲ್ಸ್ ಪಾರ್ಟಲ್ಲಿ ನಿಮಗೆ 9 ಮಾರ್ಕ್ ಇರುತ್ತೆ ಆ್ಯಂಡ್ ಪ್ರತಿಯೊಂದು ಪ್ರಶ್ನೆನೂ 3 ಮಾರ್ಕಿನ ಪ್ರಶ್ನೆ. ಓಕೆನಾ? ಸೊ ನೆನಪಿರಲಿ, ನ್ಯೂಮರಿಕಲ್ಸಲ್ಲಿ ನೀವೇನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಪ್ರಶ್ನೆಗೂ ನೀವು ಗಿವನ್ನ ಬರೀತೀರಾ, ಸ್ಟೆಪ್ ಬೈ ಸ್ಟೆಪ್ಪನ್ನ ಸಾಲ್ವ್ ಮಾಡ್ತೀರಾ, ಫಾರ್ಮುಲಾನ ಹಾಕ್ತೀರಾ, ಫೈನಲ್ ಆನ್ಸರ್ನ ಕಂಡುಹಿಡ್ತೀರಾ, ಹಾಗೆ ಅದರ ಯೂನಿಟ್ಸ್ನ ಸಹ ಬರೀತೀರಾ. ಈ ರೀತಿ ಬರಲಿಲ್ಲ ಅಂತಂದರೆ ಕೋಳಿ ಮೊಟ್ಟೆ ಗ್ಯಾರಂಟಿ. ಓಕೆನಾ? ಸೊ ಈಗ ಮೊದಲನೇ ಪ್ರಶ್ನೆನ ಸಾಲ್ವ್ ಮಾಡೋಣ. ಪ್ರತಿಯೊಂದು ಪ್ರಶ್ನೆಗೂ 3 ಮಾರ್ಕ್ ಮಕ್ಕಳೇ. ಸೊ ಕ್ವೆಶನ್ ಏನು ಹೇಳ್ತಿದೆ? ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಬೆನ್ಝೀನ್ ಇಸ್ 353.23. ಕ್ಯಾಲ್ಕುಲೇಟ್ ದ ಮಾಸ್. ಇದು ಮಾಲಿಕ್ಯುಲಾರ್ ಮಾಸ್ ಮಕ್ಕಳೇ. ಇದು ದಿಸ್ ಇಸ್ ಮಾಲಿಕ್ಯುಲಾರ್ ಮಾಸ್. ನಮ್ಮ ಬೋರ್ಡ್ ಅವರು ಕೂಡ ಸೋಂಬೇರಿಗಳಾಗಿದ್ದಾರೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ನಾನ್ ವೊಲಟೈಲ್ ಸೊಲ್ಯೂಟ್ ವಿಚ್ ಇಸ್ ಟು ಬಿ ಆಡೆಡ್ ಟು 90 grams ಆಫ್ ಬೆನ್ಝೀನ್. ಹಾಗೆ ಇನ್ನೊಂದು ಮಿಸ್ ಮಾಡಿದ್ದಾರೆ ಇಲ್ಲಿ, ಇದರ ಮಾಸ್ ಅವರು ವಿಚ್ ಇಸ್ 1.80 grams, ಅದನ್ನು ಮಿಸ್ ಮಾಡಿಬಿಟ್ಟಿದ್ದಾರೆ. ಬರ್ಕೊಂಬಿಡಿ. ವಿಚ್ ಇಸ್ ಟು ಬಿ ಆಡೆಡ್ ಟು 90 grams ಆಫ್ ಬೆನ್ಝೀನ್ ಸೊ ದಟ್ ಇಟ್ ಬಾಯ್ಲ್ಸ್ ಅಟ್ 354.11 degree Kelvin. ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಇಸ್ 58 gram per mole ಅಂತ ಕೊಟ್ಟಿದ್ದಾರೆ. KB ಅಂತಂದರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ 2.53 Kelvin kg per mole ಅಂತ ಕೊಟ್ಟಿದ್ದಾರೆ. ಫಿನಿಶ್. ಈಗ ನಾವು ಕಂಡುಹಿಡಬೇಕಾದಂಥದ್ದು, ಫಸ್ಟ್ ಏನು ಹೇಳ್ತೀನಿ ಕೇಳಿ. ಅವ್ರೇನು ಮಾಡ್ತಿದ್ದಾರೆ, 1.80 grams ಆಫ್ ಸೊಲ್ಯೂಟನ್ನು ಅವರು ಆ್ಯಡ್ ಮಾಡ್ತಿದ್ದಾರೆ ಟು 90 grams ಆಫ್ ಬೆನ್ಝೀನ್. ಬೆನ್ಝಿನ ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು 353.23 Kelvin. ಈಗ ಇದನ್ನು ಆ್ಯಡ್ ಮಾಡಾದ್ಮೇಲೆ ನಾನು ಆ್ಯಡ್ ಮಾಡಿದ್ನಲ್ಲ 1.80 grams, ಇದರ ಮಾಲಿಕ್ಯುಲಾರ್ ಮಾಸ್ ಎಷ್ಟು ಸಚ್ ದ್ಯಾಟ್ ಇದು ಬಾಯ್ಲ್ ಆಗುತ್ತೆ 354.11 ಅಂತ. ಸಿಂಪಲ್. ಫಸ್ಟ್ ನಾವೇನು ಮಾಡಬೇಕು, ಫಸ್ಟು ಫಾರ್ಮುಲಾ ಬರ್ಕೋಬೇಕು. ಏನದು? ಡೆಲ್ಟಾ ಟಿ ಬಿ ಫಾರ್ಮುಲಾ ಗೊತ್ತು, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಫಾರ್ಮುಲಾ ಗೊತ್ತು. ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ಸ್ ಟು KB ಇಂಟು W2 ಇಂಟು 1000 ಡಿವೈಡ್ ಬೈ W1 ಇಂಟು M2 ಗೊತ್ತಿದೆ. ಬಟ್ ನನಗೆ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಮಾಲಿಕ್ಯುಲಾರ್ ಮಾಸ್. ಮಾಲಿಕ್ಯುಲಾರ್ ಮಾಸ್ ಫೈಂಡ್ ಔಟ್ ಮಾಡ್ತೀನಿ ಅಂತಂದರೆ ಇದನ್ನು ನಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹಾಕೋತೀನಿ, ಇದನ್ನು ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ಗೆ ಹಾಕೋತೀನಿ. ಫಾರ್ಮುಲಾ ಆವಾಗ M2 ಇಸ್ ಈಕ್ವಲ್ಸ್ ಟು KB ಇಂಟು 1000 ಇಂಟು W2 ಡಿವೈಡ್ ಬೈ ಡೆಲ್ಟಾ ಟಿ ಬಿ ಇಂಟು W1. ಫಿನಿಶ್. ಸೊ ಈಗ KB ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ ವಿಚ್ ಇಸ್ 2.53 ಬರ್ಕೊಂಡೆ, 1000 ಹಾಗೆ ಇದೆ ಬರ್ಕೊಂಡೆ. ನಮಗೆ ಮಿಸ್ ಮಾಡಿದ್ರು 1.80 ನಾನೇ ಬರ್ದೀನಿ ಇಲ್ಲಿ. ಡೆಲ್ಟಾ ಟಿ ಬಿ ವ್ಯಾಲ್ಯೂ ಗೊತ್ತಿಲ್ಲ. W1 ಅಂತಂದರೆ ಮಾಸ್ ಆಫ್ ದ ಸಾಲ್ವೆಂಟ್ ವಿಚ್ ಇಸ್ 90 grams ಆಫ್ ಬೆನ್ಝೀನ್ ಬರ್ಕೊಂಡಿದ್ದೀನಿ. ಡೆಲ್ಟಾ ಟಿ ಬಿ ಕಂಡುಹಿಡಬೇಕು. ಡೆಲ್ಟಾ ಟಿ ಬಿ ಫಾರ್ಮುಲಾ ಇದೆ, ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ಸ್ ಟು TB ಮೈನಸ್ TB ನಾಟ್. TB ಮೈನಸ್ TB ನಾಟ್. TB ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. ಎಷ್ಟು ಆಗಬೇಕಿತ್ತು ಅಂತ ಕೇಳ್ತೀರಾ? 354.11 ಬರ್ಕೊಳ್ಳಿ. ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್ ಅಂದರೆ ಪ್ಯೂರ್ ಸಾಲ್ವೆಂಟ್ ಎಷ್ಟು? 353.23 ಬರ್ಕೊಳ್ಳಿ. ಮೈನಸ್ ಮಾಡಿ ಡೆಲ್ಟಾ ಟಿ ಬಿ ವ್ಯಾಲ್ಯೂ ಸಿಗುತ್ತೆ ವಿಚ್ ಇಸ್ 0.88 degree Kelvin. ಶೇಸ್ತಾಗಿ ಇಲ್ಲಿ ಬಂದು ಇಲ್ಲಿ ಹಾಕ್ರಿ. ಸೊ ಈಕ್ವೇಟ್ ಮಾಡಿ. ಆವಾಗ ನೀವು ಆ್ಯಡ್ ಮಾಡಿದಂತಹ ಸೊಲ್ಯೂಟಿನ ಮಾಲಿಕ್ಯುಲರ್ ಮಾಸ್ ಎಷ್ಟು? 57.5 gram per mole ಅಥವಾ 58 gram per mole ಅಂತ ಗೊತ್ತಾಗುತ್ತೆ. ಓಕೆನಾ ಮಕ್ಕಳೇ? ಇಲ್ಲಿ ಮತ್ತೊಂದು ಪಾಸಿಬಿಲಿಟಿ ಏನಂತಂದರೆ ನಿಮಗೆ ಮಾಲಿಕ್ಯುಲರ್ ಮಾಸನ್ನು ಕೊಟ್ಬಿಡ್ತಾನೆ, ಆ್ಯಡ್ ಮಾಡೋಂಥ ಮಾಲಿಕ್ಯುಲರ್ ಮಾಸು. ನೀವು ಸೊಲ್ಯೂಟ್ದು ಮಾಸನ್ನು ಕಂಡುಹಿಡಿರಿ ಅಂತಂದರೆ ಸೇಮ್. ಅವಾಗ ಏನಾಗುತ್ತೆ, ನಿಮಗೆ ಫಾರ್ಮುಲಾ ಶಿಫ್ಟ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ಗೆ ಬಂದಾಗ ಇಲ್ಲಿರುವಂಥದ್ದೆಲ್ಲ ಮೇಲ್ಗಡೆ ಬರುತ್ತೆ ಅಷ್ಟೇ. ಖುದ್ದು ನಾವೇ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನಾವೇ ಮಾಡಬೇಕಾಗುತ್ತೆ. ಓಕೆನಾ?
ಸೊ ಮಕ್ಕಳೇ, ಈಗ ನೆಕ್ಸ್ಟ್ ಕ್ವೆಶನ್ನ ಸಾಲ್ವ್ ಮಾಡೋಂಥ ಸಮಯ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತಿದೆ, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಅ ನಾನ್ ವೊಲಟೈಲ್ ಸಲ್ಯೂಟ್ ವಿಚ್ ಶುಡ್ ಬಿ ಡಿಸಾಲ್ವ್ಡ್ ಇನ್ 114 grams ಆಫ್ ಆಕ್ಟೇನ್. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಯಾವುದೋ ಒಂದು ನಾನ್ ವೊಲಟೈಲ್ ಸಲ್ಯೂಟ್ನ ಆ್ಯಡ್ ಮಾಡ್ತಾರೆ, ಅದರ ಮಾಸ್ ಎಷ್ಟು, ವಿಚ್ ಶುಡ್ ಬಿ ಡಿಸಾಲ್ವ್ಡ್ ಇನ್ 114 grams ಆಫ್ ಆಕ್ಟೇನ್. ಯಾತಕ್ಕೆ? ಅದರ ವೇಪರ್ ಪ್ರೆಷರ್ನ ರೆಡ್ಯೂಸ್ ಮಾಡೋದಕ್ಕೆ ಟು 80% ಅಂತ ಕೇಳ್ತಾರೆ. ಹಾಗೆ ಆ ಒಂದು ಆಕ್ಟೇನಿನ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದಾರೆ, ವಿಚ್ ಇಸ್ C8H18. ಆ್ಯಂಡ್ ಆ ಮಾಸ್ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಕೊಟ್ಟಿದ್ದಾರೆ, ವಿಚ್ ಇಸ್ 40 g/mol. ನಮಗೇನು ಕೇಳ್ತಿರೋವಂಥದ್ದು, ವೇಪರ್ ಪ್ರೆಷರ್, ರೆಡ್ಯೂಸ್ ಇನ್ ವೇಪರ್ ಪ್ರೆಷರ್ ಅಂತಂದರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಸಿಂಪಲ್. ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. P0 of A minus P of S divided by P of S is equals to N2 by N1. ಫಿನಿಶ್. ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ? ಎನ್ನು ಬರ್ಕೊಂಡಾಗ N is equals to what? W by M. ಸೊ ಇಲ್ಲಿ N2 N1 ಅಂತಿದೆ. ಸೊ N1 is equals to W2 by one second. W1 by M1. ಹಾಗೆ N2 is equals to W2 by M2. ಬರ್ಕೊಂಡ್ವಾ? ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ N2 ಜಾಗದಲ್ಲಿ W2 ವಾಟ್ ಈಸ್ ದಟ್? W2 by M2, M1 by W1. ನನಗೆ ಬೇಕಾಗಿರುವಂಥದ್ದು ಏನು? ನನಗೆ ಬೇಕಾಗಿರುವಂಥದ್ದು ಇಲ್ಲಿ W2 ಈ ಕ್ವೆಶನ್ನ ಚೇಂಜ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, W2 ಮಾತ್ರ ಈ ಕಡೆ ಇಟ್ಟು ಇದನ್ನೆಲ್ಲ ಆ ಕಡೆ ಇಟ್ಕೊಳ್ಳೋಣ. W2ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಇಟ್ಟಾಗ, ನನಗೆ ಇದನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಇಟ್ಟಾಗ ಈ ಕ್ವೆಶನ್ ಚೇಂಜ್ ಆಗುತ್ತೆ. ಸೊ M2 into W1 ಡಿವೈಡೆಡ್ ಬೈ M1 ಆಗುತ್ತೆ. ಸೊ ಅವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ವ್ಯಾಲ್ಯೂಸು. ಪ್ಯೂರ್ ಸಾಲ್ವೆಂಟ್ದು ಎಷ್ಟಂತ ಹೇಳಿದಾರಪ್ಪ? ವೇಪರ್ ಪ್ರೆಷರ್ ಎಷ್ಟಿತ್ತು? 100. ಎಷ್ಟು ರೆಡ್ಯೂಸ್ ಆಗಬೇಕು? 80 ಡಿವೈಡೆಡ್ ಬೈ 80. ಅದರ ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರಾ? 114 grams. ಓಕೆ, ಮಾಲಿಕ್ಯುಲರ್ ಮಾಸ್ 40 ಕೊಟ್ಟಿದ್ದಾರೆ, ಮಾಸು 114 ಫಿನಿಶ್. ಎರಡು ಮೈನಸ್ ಮಾಡಿ 20 ಡಿವೈಡ್ ಬೈ 80 ಆಗುತ್ತೆ. ಎರಡನ್ನ ಈಕ್ವೇಟ್ ಮಾಡಿ ಕೊನೆದಾಗೆ ಇದರ ಮಾಸ್ ಎಷ್ಟು ಆ್ಯಡ್ ಮಾಡಬೇಕು ಅನ್ನೋದು ಇಟ್ ಇಸ್ 10 grams. ಓಕೆನಾ? ನೀವು ಬುಕ್ಕಲ್ಲಿ ಖುದ್ದು ಸಿಂಪ್ಲಿಫೈ ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ. ಡನ್, ಸೂಪರ್. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಹೆನ್ರಿ ಲಾ ಕಾನ್ಸ್ಟೆಂಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್ ಇಸ್ 1.67 into 10⁸ pascals at 298 degree Kelvin ಅಂತ ಹೇಳ್ತಿದ್ದಾರೆ. ಕ್ಯಾಲ್ಕುಲೇಟ್ ದ ಕ್ವಾಂಟಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ 500 ml of soda water when packed under 2.5 atmospheric pressure. 2.5 atmospheric pressure of carbon dioxide at 298 degree Kelvin ಅಂತ ಹೇಳ್ತಾರೆ. ಸೊ ನಮಗೆ ಇಲ್ಲಿ ಕೇಳ್ತಿರೋಂಥದ್ದು ಕ್ವಾಂಟಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ 500 ml of soda water ಎಷ್ಟು? ವೆರಿ ಸಿಂಪಲ್. ಸೊ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಕೊಟ್ಟಿರುವಂಥ ಡೇಟಾನ ಬರ್ಕೊಳ್ಳೋಣ. ಕೊಟ್ಟಿರೋ ಡೇಟಾ ನನಗಿಲ್ಲಿ ಹೆನ್ರಿ ಲಾ ಕಾನ್ಸ್ಟೆಂಟ್ ಕೊಟ್ಟಿದ್ದಾನೆ, ವಿಚ್ ಇಸ್ 1.67 into 10⁸ pascals. ಓಕೆ, ಇನ್ನೇನು ಕೊಟ್ಟಿದ್ದಾನಪ್ಪ? ಪಾರ್ಷಿಯಲ್ ಪ್ರೆಷರ್ 2.5 atmospheric ಪ್ರೆಷರ್ ಕೊಟ್ಟಿದ್ದಾನೆ. ಇನ್ನೇನಾದರೂ ಕೊಟ್ಟಿದ್ದಾನಾ? ವಾಲ್ಯೂಮು ಕೊಟ್ಟಿದ್ದಾನೆ. ಬೇಸಿಕಲಿ ನನಗೆ ಮಾಸ್ ಕೊಟ್ಟಿದ್ದಾನೆ. ಓಕೆ, ಕಾರ್ಬನ್ ಡೈಆಕ್ಸೈಡಿನ ಮಾಸ್. ಓಕೆ, ಮಾಸ್ ಕೊಟ್ಟು 500 ml ಅಂತ ಕೊಟ್ಟಿದ್ದಾನೆ. ಓಕೆ, ಸರಿ. ಸೊ ಈಗ ನಾನೇನು ಕಂಡುಹಿಡಬೇಕು? ಮಾಸ್ನ ಕಂಡುಹಿಡಬೇಕು. ಸೊ ಅದನ್ನು ಕಂಡುಹಿಡಿಯೋದಕ್ಕೆ ಫಸ್ಟ್ ನಾವೇನು ಮಾಡ್ಕೋಬೇಕು? ಹೆನ್ರಿ ಲಾನ ಅಪ್ಲೈ ಮಾಡಬೇಕು, ವಿಚ್ ಇಸ್ P is equals to KH into X. ಬಟ್ ನನಗೆ ಬೇಕಾಗಿರೋಂಥದ್ದೇನು? ನನಗೆ ಬೇಕಾಗಿರೋಂಥ ಮೋಲ್ ಫ್ರ್ಯಾಕ್ಷನ್. ಮೋಲ್ ಫ್ರ್ಯಾಕ್ಷನ್ ಬೇಕು ಅಂದರೆ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ಗೆ ಹಾಕ್ತೀನಿ. ಈಕ್ವೇಷನ್ ಅವಾಗ ಮೋಲ್ ಫ್ರ್ಯಾಕ್ಷನ್ ಇಸ್ ಈಕ್ವಲ್ಸ್ ಟು P ಡಿವೈಡ್ ಬೈ KH ಆಗುತ್ತೆ. ಈಗ ನೀವೇನು ಮಾಡ್ತೀರಾ ಅಂತಂದರೆ ಇದನ್ನು ಸಿಂಪಲ್ಲಾಗಿ ಸಿಂಪ್ಲಿಫೈ ಮಾಡ್ತೀರಾ. ಪಾರ್ಷಿಯಲ್ ಪ್ರೆಷರ್ ಅವರೇ ಕೊಟ್ಟಿದ್ದ 2.5 atmospheric ಪ್ರೆಷರು. ಇದು ಬರೆದ್ರು, ಇದನ್ನು ಈಕ್ವೇಟ್ ಮಾಡಿಕೊಂಡ್ರು ನಡೆಯುತ್ತೆ, ಹಾಗೆ ಬರ್ಕೊಂಡ್ರು ನಡೆಯುತ್ತೆ. KH ವ್ಯಾಲ್ಯೂ 1.67 into 10⁸ ಅವರೇ ಕೊಟ್ಟಿದ್ದಾರೆ. ಈಕ್ವೇಟ್ ಮಾಡಿ ನಿಮಗೆ ಮೋಲ್ ಫ್ರ್ಯಾಕ್ಷನ್ ಬಂದುಬಿಟ್ಟು 1.516 into 10⁻³ ಅಂತ ಸಿಗುತ್ತೆ. ಅಥವಾ ಸಿಂಪಲ್ಲಾಗಿ ನೀವು 1.52 ಅಂತ ಬರ್ಕೋಬೋದು ರೌಂಡ್ ಆಫ್ ಮಾಡಿ. ನಾವು ಈಗ ನನಗೆ ಕೇಳ್ತಿರೋಂಥದ್ದೇನು, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ನ 500 ml ವಾಟರ್ಗೆ ಎಷ್ಟು ಮಾಸ್ ಅಂತ ಹೇಳಿ. ಸೊ ನಾನೇನು ಮಾಡಬೇಕು? ಇದಕ್ಕೂ ಮೋಲ್ ಫ್ರ್ಯಾಕ್ಷನ್ನ ಕಂಡುಹಿಡಿಯೋಣ. ಸೊ ಮೋಲ್ ಫ್ರ್ಯಾಕ್ಷನ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. ಈಗ ನಾನೇನು ಮಾಡ್ತೀನಿ ಅಂತಂದರೆ ಇದನ್ನು ಇದರೊಟ್ಟಿಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಅವಾಗ ನನಗೆ ನಂಬರ್ ಆಫ್ ಮೋಲ್ ಸಿಗುತ್ತೆ ಕಾರ್ಬನ್ ಡೈಆಕ್ಸೈಡ್ದು. ಈಕ್ವೇಟ್ ಮಾಡ್ಕೊಂಡಾಗ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು, ಅಥವಾ ನಾನು ಎಕ್ಸ್ ಅಂತ ಹೇಳ್ತೀನಿ, ಕೈ ಇಂಟು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. ಈಗ ನನಗೆ ಇಲ್ಲಿ ಕೊಟ್ಟಿರೋಂಥದ್ದು ಏನರಪ್ಪ, ಮೋಲ್ ಫ್ರ್ಯಾಕ್ಷನ್ ನಾವು ಇಲ್ಲಿ ಆಲ್ರೆಡಿ ಕಂಡುಹಿಡಿದ್ವಿ, ಕರೆಕ್ಟ್ ಅಲ್ವಾ? ಇದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ.
ಹಾಗೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಹೆಂಗೆ ಕಂಡುಹಿಡಿಬೋದು, ಕಾರ್ಬನ್ ವಾಟರ್ದು ಹೆಂಗೆ ಕಂಡುಹಿಡಿಯೋದು, 500 ml ಅಂತ ಅವರೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ವಾಟರ್ದು 500 ml ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಮಾಸ್ ಬಂದುಬಿಟ್ಟು 500 ml ಅಂತ ಅವರೇ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 18. ಏನಕ್ಕೆ ಸರ್ 18? H2O ಕಣ್ರಪ್ಪ. H2 2 ಇಲ್ಲಿ 16, ಸೊ ಟೋಟಲ್ 18. ಸೊ ಈಕ್ವೇಟ್ ಮಾಡಿದಾಗ 27.78 ಸಿಗುತ್ತೆ. ಸೊ ಅದನ್ನೇ ಇಲ್ಲಿ ಬರೆದಿರುವಂಥದ್ದು ಮಾಡ್ಕೊಳ್ರಿ. ಆಗ ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ವಿಚ್ ಇಸ್ 0.0421 ಮೋಲ್ಸ್. ನಾವು ಇಷ್ಟಕ್ಕೆ ಮುಗಿತಾ ಸರ್? ಇಲ್ಲ ಸರ್, ಇನ್ನೂ ಇದೆ ಸರ್. ಮಾಸ್ ಬೇಕು ಅಂತಂದರೆ ನೀವೇನು ಮಾಡಬೇಕು, ನಂಬರ್ ಆಫ್ ಮೋಲ್ಸ್ನ ಮಾಲಿಕ್ಯುಲರ್ ಮಾಸ್ ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿದೆ ವಿಚ್ ಇಸ್ 0.0421. ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಬಂದಾಗ ಮಾಲಿಕ್ಯುಲರ್ ಮಾಸು 12 ಹಾಗೂ 32. ಸೊ ಮಾಡಿಕೊಂಡಾಗ 44 ಸಿಗುತ್ತೆ. ಅದೇ 44 ನೀವೇನು ಮಾಡ್ತೀರಾ, ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಈಕ್ವಲ್ಸ್ ಟು 1.85 grams. ಇಷ್ಟನ್ನು ಇಷ್ಟು ಕ್ವಾಂಟಿಟಿ ಬೇಕು ನಮಗೆ 500 ml ಆಫ್ ವಾಟರ್ಗೆ ಆ್ಯಡ್ ಮಾಡೋದಕ್ಕೆ. ಭಯಂಕರ ಕ್ವಶನ್ ಅಲ್ವಾ? ಬಟ್ ಇಟ್ ಈಸ್ ಡೆಫಿನೆಟ್ಲಿ ಈಸಿ ಕ್ವಶನ್. ಈಗ ನೆಕ್ಸ್ಟ್ ಹೋಗೋಣ. ಕ್ಯಾಲ್ಕುಲೇಟ್ ದ ಆಸ್ಮೋಟಿಕ್ ಪ್ರೆಷರ್ ಆಫ್ 0.5% aqueous solution sucrose at 300 degree Kelvin. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅವನೇ ಕೊಟ್ಟಿದ್ದಾನೆ 0.0083 ಅಂತ ಹೇಳಿ. ಹಾಗೆ ಮೋಲಾರ್ ಮಾಸ್ ಆಫ್ ಸುಕ್ರೋಸು ಕೊಟ್ಟಿದ್ದಾನೆ ವಿಚ್ ಇಸ್ 342 ಗ್ರಾಮ್ ಪರ್ ಮೋಲ್. ಸೊ ನನಗೆ ಕೇಳ್ತಿರುವಂಥದ್ದು ಆಸ್ಮೋಟಿಕ್ ಪ್ರೆಷರ್. ವೆರಿ ಸಿಂಪಲ್. ಬನ್ನಿ ಆಸ್ಮೋಟಿಕ್ ಪ್ರೆಷರ್ ಫಾರ್ಮುಲಾ ಹಾಕೊಳ್ಳಿ. ಆಸ್ಮೋಟಿಕ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು ಕಾನ್ಸಂಟ್ರೇಷನ್ ಇಂಟು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಇಂಟು ಟೆಂಪರೇಚರ್. ಫಿನಿಶ್. ನಾವು ಕಾನ್ಸಂಟ್ರೇಷನ್ ಎಲ್ಲಾದರೂ ಕೊಟ್ಟಿದ್ದಾನಾ? ಕೊಟ್ಟಿಲ್ಲ. ಓಕೆ. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾನೆ. ಓಕೆ. ಎಷ್ಟು? ಇದು ಕೊಟ್ಟಿದ್ದಾನೆ, ಇದು ಕೊಟ್ಟಿದ್ದಾನೆ. ಸೊ ಅವೆರಡನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಒಂದು 0.083. ಓಕೆ. 0083. ಓಕೆ. 0083. ನೆಕ್ಸ್ಟು 300 ಡಿಗ್ರಿ ಕೆಲ್ವಿನ್ ಬರ್ದಿದ್ದೀನಿ ಇಲ್ಲ. ನೆಕ್ಸ್ಟು ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ. ಸೊ ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ, ಬಟ್ ಅಲ್ಲಿ 0.5% ಅಂತ ಹೇಳ್ತೇನೆ. ಸೊ ನಾವೇನು ಮಾಡೋಣ ಅಂತಂದರೆ ಫಸ್ಟು ಅದರ ಮೊಲಾರಿಟಿ ಕಂಡುಬಿಡೋಣ. ಓಕೆನಾ? ಸೊ ನಾವು ಒಟ್ 0.5% ಆಫ್ ಅಂತ ಹೇಳಿದ್ದಾನೆ, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಸೊ ನಾವು ಅದನ್ನು ಸಿಂಪಲ್ಲಾಗಿ ಮೊಲಾರಿಟಿ ಕನ್ವರ್ಟ್ ಮಾಡಿಕೊಂಡಾಗ ನನಗೆ 0.0416 ಮೋಲಾರ್ ಸಿಕ್ಕಿದೆ. ಎರಡಲ್ಲೂ ಮಲ್ಟಿಪ್ಲೈ ಮಾಡಿ ಆಸ್ಮೋಟಿಕ್ ಪ್ರೆಷರ್ ಸಿಗುತ್ತೆ 0.364 ಬಾರ್. ಆಸ್ಮೋಟಿಕ್ ಪ್ರೆಷರ್ಗೆ ಯಾವಾಗಲೂ ಕೂಡ ಬಾರ್ ಅಂತ ಹೇಳಿ ನೀವು ಈಕ್ವೇಟನ್ನು ಮಾಡ್ತೀರ. ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ, ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್ಸ್ ಎ ಆ್ಯಂಡ್ ಬಿ ಆರ್ 450 and 700 millimoles of mercury at 350 degree Kelvin. Find out the composition of the liquid mixture if the total vapor pressure is 600 millimoles. ಎದು 450, ಬಿದು 700 ಆದರೆ ಟೋಟಲ್ 600 ಆದರೆ ಅದರ ಕಾಂಪೊಸಿಷನ್ ಇನ್ ವೇಪರ್ ಫೇಸ್ ಏನು ಅಂತ ಕೇಳ್ತಾನೆ. ವೆರಿ ಈಸಿ ಪ್ರಶ್ನೆ, ಸಿಂಪಲ್. ಸಾಲ್ವ್ ಮಾಡೋಣ ನೋಡಿ. ಇಲ್ಲಿ ಎಲ್ಲ ಡೀಟೇಲ್ಡಾಗಿ ಸಾಲ್ವ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಫಸ್ಟು ಕೊಟ್ಟಿರೋ ಡೇಟಾನ ಬರ್ಕೋಬೇಕು. ಪ್ಯೂರ್ ಸಾಲ್ವೆಂಟ್ದು ಏದು 450 ಕರೆಕ್ಟಾ? ಹಾಂ, 450. ಬಿದು 700 ಟೋಟಲ್ 600. ನಾವು ನನಗೆ ಈಗ ನಾನೇನು ಕಂಡುಹಿಡಬೇಕು? ಕಾಂಪೊಸಿಷನನ್ನು ಕಂಡುಹಿಡಬೇಕು. ಫಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ ಈ ಡಾಲ್ಟನ್ಸ್ ಲಾನ ಅಪ್ಲೈ ಮಾಡ್ಕೋತೀನಿ, ಹಾಗೂ ರೌಲ್ಸ್ ಲಾನ ಬಳಕೆ ಮಾಡ್ಕೋತೀನಿ. ಸೊ ಪಿ ಟೋಟಲ್ ಈಕ್ವಲ್ಸ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ, ಅಂದರೆ ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ನೆಕ್ಸ್ಟು ಪಿ ಆಫ್ ಎಗೆ ನಾನು ರೌಲ್ಸ್ ಲಾ ಹಾಕಿದಾಗ ಇಟ್ ಇಸ್ ಮೋಲ್ ಫ್ರಾಕ್ಷನ್ ಆಫ್ ಎ ಇಂಟು ಪಿ ನಾಟ್ ಆಫ್ ಎ, ಮೋಲ್ ಫ್ರಾಕ್ಷನ್ ಆಫ್ ಬಿ ಇಂಟು ಪಿ ನಾಟ್ ಆಫ್ ಬಿ, ಈ ಇಂಡಿವಿಜುವಲ್ ಇದಕ್ಕೆ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಪಿ ಆಫ್ ಟಿ ಎಷ್ಟು? 600 millimoles. ಸೊ 600 ಬರಿತೀನಿ ಇಲ್ಲಿ. ಸೊ 600 is equals to ನಂಬರ್ ಆಫ್ ಮೋಲ್ಸ್ ಆಫ್ ಎ ಇಂಟು ಪಿ ನಾಟ್ ಆಫ್ ಎ ಎಷ್ಟು ಕೊಟ್ಟಿದೆ ನನಗೆ ಇಲ್ಲಿ? 450. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡೆ. ನಾವು ಪಿ ನಾಟ್ ಆಫ್ ಬಿನ ನಾವು ಫೈಂಡ್ ಔಟ್ ಮಾಡೋಣ. ಸೊ ಪಿ ನಾಟ್ ಆಫ್ ಬಿ ಅಂತೀನಿ, ಮೋಲ್ ಫ್ರಾಕ್ಷನ್ ಆಫ್ ಬಿನ ಫೈಂಡ್ ಔಟ್ ಮಾಡೋಣ. ಸೊ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ದ್ಯಾಟ್ ದ ಸಮ್ ಆಫ್ ದ ಮೋಲ್ ಫ್ರಾಕ್ಷನ್ ಆಫ್ ಟೂ ಕಾಂಪೊನೆಂಟ್ಸ್ ಇಸ್ ಆಲ್ವೇಸ್ ಯೂನಿಟಿ. ನಾನು ಇದನ್ನು ಕಂಡುಹಿಡಿತಿದ್ದೀನಿ. ಸೊ ಇದನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಹಾಕೋತೀನಿ. ಅವಾಗ ಎಷ್ಟಾಗುತ್ತೆ? ಮೋಲ್ ಫ್ರಾಕ್ಷನ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 1 ಮೈನಸ್ ಮೋಲ್ ಫ್ರಾಕ್ಷನ್ ಆಫ್ ಎ. ಅದನ್ನು ಇಲ್ಲಿ ಬರ್ದಿದ್ದೀನಿ. ಪಿ ನಾಟ್ ಆಫ್ ಬಿ ಅವರೇ ಕೊಟ್ಟಿದ್ದಾರೆ 700, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡಾಗ ಇದರೊಟ್ಟಿಗೆ ಮಲ್ಟಿಪ್ಲೈ ಮಾಡಿಕೊಂಡಾಗ ನನಗೆ ಈಕ್ವೇಷನ್ 600 is equals to 450 ಇಂಟು ಮೋಲ್ ಫ್ರಾಕ್ಷನ್ ಆಫ್ ಎ, 700 ಮೈನಸ್ 700 ಇಂಟು ಮೋಲ್ ಫ್ರಾಕ್ಷನ್ ಆಫ್ ಎ ಸಿಗುತ್ತೆ. ನಾವು ಇವೆರಡನ್ನೂ ಕೂಡ ನೀವು ಡಿಫ್ರೆನ್ಸ್ ತಗೋತೀರಾ. ಅವಾಗ ಏನಾಗುತ್ತೆ? -100 is equals to -250 ಇಂಟು ಮೋಲ್ ಫ್ರಾಕ್ಷನ್ ಆಫ್ ಎ. ಮೈನಸ್ ಹೋಯ್ತು, ಮೋಲ್ ಫ್ರಾಕ್ಷನ್ ಆಫ್ ಎ ಮಾತ್ರ ಕಂಡುಹಿಡ್ತಿದ್ದೀರಾ. ಸೊ ಮೋಲ್ ಫ್ರಾಕ್ಷನ್ ಆಫ್ ಎ is equals to 100 divided by 250. ನನಗೆ ಮೋಲ್ ಫ್ರಾಕ್ಷನ್ ಆಫ್ ಎ ಆವಾಗ 0.4 ಸಿಗುತ್ತೆ. ಮೋಲ್ ಫ್ರಾಕ್ಷನ್ ಆಫ್ ಬಿ ಬಂದುಬಿಟ್ಟು ಇಟ್ ಈಸ್ 0.6. ಈ ಫಾರ್ಮುಲಾ ಹಾಕ್ಕೊಂಡು ಫೈಂಡ್ ಔಟ್ ಮಾಡ್ತೀರಾ. ಬಟ್ ನನಗೆ ಬೇಕಾದಂಥದ್ದೇನು?
ಇನ್ ವೇಪರ್ ಫೇಸ್. ಅದಕ್ಕಿನ್ನೂ ಕಂಟಿನ್ಯೂ ಮಾಡಬೇಕು. ಸೊ ನನಗೆ ಚೆನ್ನಾಗಿ ಗೊತ್ತಿದೆ ದ್ಯಾಟ್ ಈಗ ಕೊಟ್ಟಿರುವಂಥ ವ್ಯಾಲ್ಯೂ ನಾನು ಇಲ್ಲಿ ನನಗೆ ವೇಪರ್ ಫೇಸ್ಗೆ ಬರ್ತೀನಿ. ಇಲ್ಲಿಗೆ ಫಸ್ಟ್ ಅದಕ್ಕೂ ಮುಂಚೆ ಬರೋಣ. ನನಗೆ ರೌಲ್ಸ್ ಲಾಯಿನ ಪ್ರಕಾರ ಗೊತ್ತಿದೆ ದಟ್ ಪಿ ಆಫ್ ಎ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಆಫ್ ಎ ಇಂಟು ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಎಷ್ಟು ಕೊಟ್ಟಿದ್ದಾರೆ? 0.4 ಸಿಕ್ಕಿದೆ. ಪ್ಯೂರ್ ಸಾಲ್ವೆಂಟ್ದು ಬಂದುಬಿಟ್ಟು ನನಗೆ 450 ಕೊಟ್ಟಿದ್ದಾರೆ. ಸೊ ಪಿ ಆಫ್ ಎ ಬಂದ್ಬಿಟ್ಟು ನನಗೆ 180 ಮಿಲಿಮೋಲ್ಸ್ ಆಫ್ ಮರ್ಕ್ಯುರಿ ಗೊತ್ತಾಯಿತು. ಇದೇ ರೀತಿ ಸೊಲ್ಯೂಷನ್ ಬಿಗೂ ಕೂಡ ಕಂಡಿರಿ, ನಿಮಗೆ 420 ಮಿಲಿಮೋಲ್ಸ್ ಆಫ್ ಮರ್ಕ್ಯುರಿ ಸಿಗುತ್ತೆ. ಈಗ ಇರೋದು ಆ್ಯಕ್ಚುಲ್ ಪ್ರಶ್ನೆ. ಏನು ಪ್ರಶ್ನೆ ಅಂತಂದರೆ ಅವರು ಕಾಂಪೋಸಿಷನ್ನ ಕೇಳ್ತಾರೆ ವೇಪರ್ ಫೇಸಲ್ಲಿ. ಹೇಗೆ ನಾವು ಮೋಲ್ ಫ್ರಾಕ್ಷನ್ ಕೈ ಆಫ್ ಎ ಕೈ ಆಫ್ ಬಿ ಅಂತ ಬಂದ್ವಿ, ಇಲ್ಲೂ ಕೂಡ ಇಟ್ ಈಸ್ ವೈ ಆಫ್ ಎ. ಓಕೆನಾ? ಸೊ ಫಾರ್ಮುಲಾ ಗೊತ್ತೇ ಇರ್ಬೋದು ನಿಮಗೆ. ಫಾರ್ಮುಲಾ ಈ ರೀತಿ ನಾವು ಬರಿತೀವಿ, ವೈ ಆಫ್ ಎ ಇಸ್ ಈಕ್ವಲ್ಸ್ ಟು ಪಿ ಆಫ್ ಬಿ ಬೈ ಪಿ ಆಫ್ ಟಿ, ಅಥವಾ ಸಿಂಪಲ್ ಆಗಿ ವೈ ಆಫ್ ಐ ಅಂತ ಬರಿತೀವಿ, ಬಿಕಾಸ್ ಅದು ಎ ಆದರೂ ಆಗ್ಬೋದು ಬಿ ಆದರೂ ಆಗ್ಬೋದು. ಸೊ ಈಗ ನಾನು ಹೇಗೆ ಕಂಡುಹಿಡಿತೀನಿ ಅಂತಂದರೆ ವೈ ಆಫ್ ಎ ಇನ್ ವೇಪರ್ ಫೇಸ್, ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ವೇಪರ್ ಫೇಸ್ ಅಂತಂದರೆ, ಕಾಂಪೋಸಿಷನ್ ಆಫ್ ಎ ಇನ್ ವೇಪರ್ ಫೇಸ್ ಅಂತಂದರೆ ಪಿ ಆಫ್ ಎ ಬೈ ಪಿ ಆಫ್ ಟಿ. ಪಿ ಆಫ್ ಎ ಏನು 180 ಬರ್ಕೊಂಡ್ರಾ, ಪಿ ಆಫ್ ಟಿ ಏನು 600. ಸೊ ನನಗೆ ವೇಪರ್ ಫೇಸಲ್ಲಿ ನನ್ನ ಒಂದು ಕಾಂಪೋಸಿಷನ್ 0.3. ಸೇಮ್ ಗೋಸ್ ಫಾರ್ ಬಿ. ವೈ ಆಫ್ ಬಿ ಇಸ್ ಈಕ್ವಲ್ಸ್ ಟು 420 ಬೈ 600 ವಿಚ್ ಇಸ್ 0.7. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಜೋಬಿಗೆ. ಓಕೆ ಈಗ ಕೊನೆ ಪ್ರಶ್ನೆನ ಸಾಲ್ವ್ ಮಾಡುವಂಥ ಸಮಯ, ವಿಚ್ ಇಸ್ 0.6 ml ಆಫ್ ಅಸೆಟಿಕ್ ಆಸಿಡ್ ಹ್ಯಾವಿಂಗ್ ಡೆನ್ಸಿಟಿ ಆಫ್ 1.06 gram per centimeter cube is dissolved in 1 liter of water. The depression in freezing point observed for the strength of acid was 0.0205 degrees Celsius ಅಂತ ಹೇಳ್ತಾರೆ. ಸೊ ಕ್ಯಾಲ್ಕುಲೇಟ್ ದ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತ ಕೇಳ್ತೇನೆ. ಸೊ ಬೇಸಿಕಲಿ ನನಗೆ ಇಲ್ಲಿ ವ್ಯಾಂಟ್ ಆಫ್ ಫ್ಯಾಕ್ಟರ್ನ ಪ್ರಶ್ನೆನ ಕೇಳ್ತೇನೆ. ಆ್ಯಂಡ್ ಕೊಟ್ಟಿರೋಂಥ ಡೇಟಾ ಏನು ನನಗೆ ವಾಲ್ಯೂಮ್ ಕೊಟ್ಟಿದ್ದಾನೆ, ಹಾಗೂ ಡೆನ್ಸಿಟಿ ಕೊಟ್ಟಿದ್ದಾನೆ, ಹಾಗೂ ನನಗಲ್ಲಿ ವಾಟರ್ದು ಮಾಸು ಕೊಟ್ಟಿದ್ದಾನೆ, ವಿಚ್ ಇಸ್ 1 ಲೀಟರ್ ಅಂದರೆ 1 kg ಅಂತ ಇಟ್ಕೋಬೋದು. ಓಕೆ, ಸೂಪರ್. ಸೊ ಫಸ್ಟು ನೋಡ್ರಪ್ಪ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ಗೂ ಹಾಗೆ ನಮ್ಮ ವ್ಯಾಂಟ್ ಆಫ್ ಫ್ಯಾಕ್ಟರ್ಗೂ ಒಂದು ಫಾರ್ಮುಲಾ ವಿತ್ ದಿಸ್ ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ಸ್ ಟು ಕೆ ಎಫ್ ಇಂಟು ಎಮ್ ಅಂತ ಗೊತ್ತೇ ಇದೆ. ನಾವು ನಮ್ಮ ಮಾಲಿಕ್ಯುಲರ್ ಮಾಸ್ ವೇರಿ ಆದಾಗ ನಾವು ವ್ಯಾಂಟ್ ಆಫ್ ಫ್ಯಾಕ್ಟರ್ನ ಹಾಕ್ತೀವಿ. ಬಟ್ ನನಗೆ ಇಲ್ಲಿ ಬೇಕಾಗಿರೋವಂಥದ್ದು ಐ. ಸೊ ನಾನು ಏನು ಮಾಡ್ತೀನಿ, ಕೆ ಎಫ್ ಇಂಟು ಎಮ್ನ ಡಿನಾಮಿನೇಟರ್ ಸೈಡ್ಗೆ ಹಾಕೋತೀನಿ. ಸೊ ಈಕ್ವೇಷನ್ ಬಂದ್ಬಿಟ್ಟು ಐ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಟಿ ಎಫ್ ಬೈ ಕೆ ಎಫ್ ಇಂಟು ಎಮ್ ಆಗುತ್ತೆ. ನಾವು ಕೆ ಎಫ್ ಬಂದ್ಬಿಟ್ಟು ಕೊಟ್ಟಿಲ್ಲ, ಬಟ್ ವಾಟರ್ದು ಬಂದ್ಬಿಟ್ಟು ಇಟ್ ಇಸ್ 1.86 ಗೊತ್ತೇ ಇದೆ. ನನಗೆ ಡೆಲ್ಟಾ ಟಿ ಎಫ್ ಗೊತ್ತಿಲ್ಲ, ನನಗೆ ಮೋಲ್ಸು ಗೊತ್ತಿಲ್ಲ. ಫಸ್ಟ್ ಈಗ ಅದಕ್ಕೆ ನಾವೇನು ಮಾಡೋಣ, ಕೊಟ್ಟಿರೋ ಡೇಟಾನ ಬರ್ಕೊಂಬರೋಣ. ಕೊಟ್ಟಿರೋ ಡೇಟಾ ಏನು, ನನಗೆ ವಾಲ್ಯೂಮ್ ಆಫ್ ಅಸೆಟಿಕ್ ಆಸಿಡ್ ಕೊಟ್ಟಿದ್ದಾನೆ ವಿಚ್ ಇಸ್ 0.6. ಓಕೆ, ಡೆನ್ಸಿಟಿನೂ ಕೊಟ್ಟಿದ್ದಾನೆ ವಿಚ್ ಇಸ್ 1.06. ಸರಿ, ಮಾಸ್ ಆಫ್ ವಾಟರ್ 1 ಲೀಟರ್ ಅಂತ ಹೇಳಿದ್ದಾನೆ, 1 kg ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಡೆಲ್ಟಾ ಟಿ ಎಫ್ ಬಂದ್ಬಿಟ್ಟು ನನಗೆ ಇಟ್ ಇಸ್ 0.0205 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗಿದೆ. ನಾವು ಇಲ್ಲಿ ಇನ್ನೇನು ತಿಳ್ಕೊಬೇಕಪ್ಪ ಅಂತಂದ್ರೆ, ನಾವು ಇಲ್ಲಿ ನನಗೆ ಬೇಕಾಗಿರುವಂಥದ್ದು ಏನು, ನನಗೆ ಇಲ್ಲಿ ಬೇಕಾಗಿರುವಂಥದ್ದು ಮೋಲ್ಸ್ ಅಂತಂದ್ರೆ ಏನಪ್ಪ, ಮೋಲ್ಸ್ ಇಸ್ ಬೇಸಿಕಲಿ ಮಾಸ್ ಬೈ ಮೋಲಾರ್ ಮಾಸ್. ಮಾಸ್ ಕೊಟ್ಟಿಲ್ಲ. ಸೊ ಮಾಸ್ ಅಂತಂದರೆ ಬೇಸಿಕಲಿ ಏನು, ವಾಲ್ಯೂಮ್ ಹಾಗೂ ಡೆನ್ಸಿಟಿನ ಮಲ್ಟಿಪ್ಲೈ ಮಾಡ್ತೀರಾ. ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾನೆ 0.6, ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾನೆ 1.06, ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಿಮ್ಗೆ ಸಿಗೋವಂಥದ್ದು ಏನು 0.636. ಮೋಲಾರ್ ಮ್ಯಾಸ್ ಎಷ್ಟು ಕೊಟ್ಟಿದ್ದಾನೆ 60 ಗ್ರಾಮ್ ಪರ್ ಮೋಲ್, ಯಾವುದ್ರದ್ದು ಅಸೆಟಿಕ್ ಆ್ಯಸಿಡ್ದು. ಡಿವೈಡ್ ಮಾಡಿ, ಮೋಲ್ ಸಿಗುತ್ತೆ ಆ್ಯಸ್ 0.0106 ಮೋಲ್ಸ್. ನಾವು ಇದನ್ನು ನೀವೇನು ಮಾಡ್ತೀರಾ ಅಂತಂದರೆ ಮಾಸ್ ಬೈ ಲೈಕ್ ಮೋಲ್ಸ್ ಕಂಡುಹಿಡ್ತೀರಾ ವಿಚ್ ಇಸ್ ಡಿವೈಡೆಡ್ ಬೈ 1. ಯಾಕೆ ಅಂತಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇಸ್ 0.0106, ಮಾಸ್ ಆಫ್ ಸಾಲ್ವೆಂಟ್ ಅಂತ ಕೇಳಿದಾಗ 1 kg. ಸೊ ಡಿವೈಡ್ ಮಾಡ್ಕೊಳ್ಳಿ, ನಿಮಗೆ 0.0106 ಮೋಲ್ ಪರ್ kg ಸಿಗುತ್ತೆ. ಸೊ ನನಗೆ ಮೋಲ್ ಸಾರ್ಟ್ ಔಟ್ ಆಯಿತು, ಡೆಲ್ಟಾ ಟಿ ಎಫು ಸಾರ್ಟ್ ಔಟ್ ಆಯಿತು, ಕೆ ಎಫು ಸಾಲ್ಟ್ ಔಟ್ ಆಯಿತು. ಕೆಳಗೆ ಹೋಗೋಣ, ಇವಾಗ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೆಲ್ಟಾ ಟಿ ಎಫ್ ಬಂದುಬಿಟ್ಟು ಗೊತ್ತಾಗಿದೆ ವಿಚ್ ಇಸ್ 0.0205 ಡನ್. ಕೆ ಎಫ್ ಬಂದುಬಿಟ್ಟು 1.86 ಗೊತ್ತಿದೆ. ಇದನ್ನು ಮಲ್ಟಿಪ್ಲೈ ಮಾಡಿ ಈಕ್ವೇಟ್ ಮಾಡಿ ಬಂದಾಗ ನಮಗೆ ಬರುವಂಥದ್ದು ವ್ಯಾಂಟ್ ಆಫ್ ಫ್ಯಾಕ್ಟರ್ನ ವ್ಯಾಲ್ಯೂ 1.04. ವ್ಯಾಂಟ್ ಆಫ್ ಫ್ಯಾಕ್ಟರ್ನ ವ್ಯಾಲ್ಯೂ ಇಟ್ ಈಸ್ 1.04. ಓಕೆನಾ ಮಕ್ಕಳೇ? ಸೊ ಇದಾಗಿತ್ತು ನಿಮ್ಮ ಸೆಕೆಂಡ್ PUCಯ ಕೆಮಿಸ್ಟ್ರಿಯ LBA ಮಾಡೆಲ್ ಕ್ವೆಶನ್ ಪೇಪರ್ ಮೊದಲನೇ ಚಾಪ್ಟರ್ದು ವಿಚ್ ಇಸ್ ಸೊಲ್ಯೂಷನ್ದು. ಇದೇ ರೀತಿ ಮತ್ತಷ್ಟು ಚಾಪ್ಟರ್ಗಳದ್ದು ಬಂದಾಗ ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀವಿ. ನಿಮಗೆ ಈ ಒಂದು ಸೊಲ್ಯೂಷನ್ ಬೇಕಿತ್ತು ಅಂತಂದರೆ, ಅಥವಾ ಈ ಒಂದು PDF ಬೇಕಿತ್ತು ಅಂತಂದರೆ PDF ಅಂತ ಹೇಳಿ ಕಾಮೆಂಟನ್ನು ಮಾಡಿ ಖುದ್ದು ನಾವೇ ನಿಮಗೆ ಕಳಿಸ್ಕೊಡ್ತೀವಿ. ಸೊ ಇದಾಗಿತ್ತು ಈ LBA ಕ್ವೆಶನ್ ಪೇಪರ್ ಸಾಲ್ವಿಂಗ್. ಇದೇ ರೀತಿ ಮತ್ತೊಂದಷ್ಟು ಕಾಂಟೆಂಟ್ ಒಳಗೆ ಸಿಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಟಾಟಾ ಬಾಯ್, ಟೇಕ್ ಕೇರ್.